ಜಿ ಕನ್ನಡ ವಾಹಿನಿ ಪ್ರೇಕ್ಷಕರಿಗೆ ಸ್ವಾಗತ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮಾತಿನ ಕಟ್ಟೆಯ ಮೂಲಕ ಹಬ್ಬದ ದಿವಸ ಹಬ್ಬ ಬೇಕಾ, ಹಬ್ಬದ ಮಾತು ಬೇಕಾ ಅಂತ ಹೇಳಿದರೆ ಹಬ್ಬ ಬೇಕು, ಹಬ್ಬ ಬೇಕು, ಹಬ್ಬಿ ಹಬ್ಬ ಅನ್ನುವಷ್ಟರ ಮಟ್ಟಿಗೆ ಅದು ನಮಗೆ ಹಬ್ಬದ ಸುಖತೆಯನ್ನ ತರಬೇಕು. ಗೌರಿ ಗಣೇಶದ ಹಬ್ಬದ ಅಂಗವಾಗಿ ವರ್ಣಾನಾಂ ಅರ್ಥಸಂಗಾನಾಂ ರಸಾನಾಂ ಛಂದಸಾಮಪಿ ಮಂಗಲಾನಾಂಚ ಕರ್ತಾರೋ ಒಂದೇ ವಾಣಿ ವಿನಾಯಕೋ ಅನ್ನುವ ಮಾತಿಗೆ ಕನ್ನಡದಲ್ಲಿ ಕೇಳಬೇಕು. ವರ್ಣಕ್ಕೆ, ಅರ್ಥ ಸಮೂಹಕ್ಕೆ, ರಸಚಂದಗಳೆಲ್ಲಕ್ಕೆ ಮಂಗಳವ ನೀಡುವ ವಾಣಿ ಗಣೇಶರಿಗೆ ವಂದಿಸೋಣ ಅನ್ನುವುದರ ಮೂಲಕ ಮಾತಿನ ಕಟ್ಟೆ ಅನ್ನುವ ಇವತ್ತಿನ ಕಾರ್ಯಕ್ರಮತೆಯಲ್ಲಿ ಆಡಂಬರದ ಜೀವನ ನಡೆಸುವವರು ಯಾರು? ಗಂಡು ಮಕ್ಕಳೇ, ಹೆಣ್ಣು ಮಕ್ಕಳೇ? ಆಡಂಬರದ ಜೀವನ ನಡೆಸುವವರು ಗಂಡು ಮಕ್ಕಳು ಅನ್ನುವುದಕ್ಕೆ ಈಗಾಗಲೇ ಮಾತಿಗೆ ಸಿದ್ಧವಾಗಿರ್ತಕ್ಕಂತಹ ಮಾನ್ಯ ಮುಖ್ಯಮಂತ್ರಿ ಚಂದ್ರು, ವೈ.ವಿ. ಗುಂಡೂರಾವ್ ಹಾಗೂ ಇಂದುಮತಿ ಸಾಲಿಮಠ್. ಹೆಣ್ಣು ಮಕ್ಕಳೇ ನಡೆಸತಕ್ಕಂಥದ್ದು ಅಂತ ಹೇಳುವುದಕ್ಕೆ ಪ್ರೊಫೆಸರ್ ಕೃಷ್ಣೇಗೌಡರು, ಗಂಗಾವತಿ ಪ್ರಾಣೇಶ್ ಹಾಗೂ ಸುಧಾ ಬರ್ಗೂರ್ ಅವರು ಸಿದ್ಧರಾಗಿದ್ದಾರೆ. ಅವರನ್ನು ಸ್ವಾಗತಿಸಿಕೊಂಡು ಬನ್ನಿ 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 ಮಾತುಕತೆಗಳನ್ನು ಕೇಳೋಣ. ಜಯ ಹೋ, ಜಯ ಹೋ, ಸುಭಾಷಿಯ ಜಯ ಹೋ, ಜಯ. ಮಾತಿನ ಕಟ್ಟೆಯ ಕಾರ್ಯಕ್ರಮಕ್ಕೆ ಮಲ್ಲಿಯರಾಗಿ ಆಗಮಿಸಿರುವ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಹಾಗೂ ಬಸವರಾಜ್ ಮಹಾಮನಿಯವರಿಗೆ ಆಮಂತ್ರಿಸಿಕೊಳ್ತಾ ಇದ್ದೇನೆ. ಇಬ್ಬರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಕೃಷ್ಣಗೌಡ ಮಾಮ, ಇವತ್ತಿನ ಶೀರ್ಷಿಕೆಯೇ ಎಷ್ಟು ಚೆಂದಾಗಿದೆ. ಆಡಂಬರದ ಜೀವನ ನಡೆಸುವವರು ಯಾರು? ಗಂಡು ಮಕ್ಕಳೇ, ಹೆಣ್ಣು ಮಕ್ಕಳೇ? ಜೀವನದ ಬಗ್ಗೆ ಒಂದು ಮಾತಿದೆ. ಜೀವನ ಒಂದು ಗಣಿತ. ಮಿತ್ರರನ್ನ ಕೂಡಬೇಕು, ಶತ್ರುಗಳನ್ನ ಕಳಿಯಬೇಕು, ಹಿತಶತ್ರುಗಳನ್ನ ಭಾಗಿಸಬೇಕು, ಉಳಿದ ಶೇಷ ಭಾಗ್ಯ ವಿಶೇಷ. ಜೀವನ ಒಂದು ಗಣಿತ ಅಂತ. ಇಂಥ ಗಣಿತದ ರೂಪದಲ್ಲೇ ಇರ್ತಕ್ಕಂಥ ಬದುಕಿನಲ್ಲಿ ಆಡಂಬರದ ಜೀವನ ನಡೆಸ್ತಕ್ಕಂಥವರು ಹೆಣ್ಣು ಮಕ್ಕಳೇ ಅನ್ನುವುದರ ಬಗ್ಗೆ ನಿಮ್ಮ ಮಾತೆ. ಜಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನು ಚರ್ಚೆ ಆರಂಭ ಮಾಡೋದಕ್ಕೆ ಮುಂಚೆ ಎರಡು ಮಾತು ಹೇಳಬೇಕು. ನಮ್ಮ ಕಡೆ ಒಂದು ಗಾದೆ ಇದೆ, ಗಂಡಸ್ಗೆ ಯಾಕೆ ಗೌರಿ ದುಃಖ ಅಂತ. ಆದರೆ ನನಗೆ ಗೌರಿ ಹಬ್ಬ ಬಹಳ ಪ್ರೀತಿಯ ಹಬ್ಬ. ನಿಮಗೆ ಗೊತ್ತಿದೆ ಅಂತ ಕಾಣಿಸುತ್ತೆ, ಭಾರತ ದೇಶದ ಬಹುಪಾಲು ಹಬ್ಬಗಳು ಕೃಷಿ ಸಂಸ್ಕೃತಿಯಿಂದ ಬಂದವು. ಕೃಷಿಗೆ ಬಹಳ ಮುಖ್ಯವಾದದ್ದು ಮಣ್ಣು ಮತ್ತು ನೀರು. ನಾವು ಗಣೇಶನನ್ನ ಮಣ್ಣಲ್ಲಿ ಮಾಡ್ತೀವಿ, ಗೌರಿಯನ್ನ ನೀರಿಂದ ತರ್ತೀವಿ. ಮಣ್ಣಿನಲ್ಲಿ ಗಣೇಶನ್ ಮಾಡಿ ಪೂಜೆ ಮಾಡಿದ್ರೆ ಮಣ್ಣನ್ನು ಪೂಜೆ ಮಾಡಿದ ಹಾಗೆ, ನೀರಿನಿಂದ ಗೌರಮ್ಮ ಅಂತಂದ್ರೆ ನೀರನ್ನು ಪೂಜೆ ಮಾಡಿದ ಹಾಗೆ. ಅಂದ್ರೆ ಯಾವುದು ನಮ್ಮ ಬದುಕಿನ ಮೂಲ ದ್ರವ್ಯವೋ ಅದಕ್ಕೆ ಪೂಜೆ ಮಾಡೋದು ಅಂತ. ಇಲ್ಲೆಲ್ಲ ಬಹಳ ಜನ ಹೆಣ್ಮಕ್ಳಿದ್ದೀರಿ, ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತ ಬಹಳಷ್ಟು ಜನ ಹೆಣ್ಮಕ್ಳಿದ್ದೀರಿ. ನೀವೆಲ್ಲ ನಮ್ಗೆ ತಂಗಿಯರ ಹಾಗೆ, ಅಕ್ಕಂದಿರ ಹಾಗೆ ಕಾಣಿಸ್ತೀರಿ. ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾವು ಇವತ್ತು ಚರ್ಚೆ ಮಾಡೋಕೆ ಕೂತಿರೋದು ಆಡಂಬರದ ಬದುಕು ನಡೆಸೋರು ಗಂಡು ಮಕ್ಕಳ, ಹೆಣ್ಣು ಮಕ್ಕಳ ಅಂತ. ಮೊದಲು ಆಡಂಬರದ ಬದುಕು ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. ನಮ್ದು ಸಹಜವಾದ ಒಂದು ಬದುಕಿದೆ, ತೋರ್ಕೆಗೊಂದು ಇಟ್ಕೊಂಡಿರ್ತೀವಿ. ಈ ಆನೆಗೆ 2 ಹಲ್ಲು, ಅಗಿಯೋಕೊಂದು, ತೋರ್ಸೋಕೊಂದು. ಆ ತೋರ್ಸೋಕಿರ್ತಾವಲ್ಲ ಅವೆರಡು ದಂತ, ಅದು ಬರೀ ತೋರಿಸ್ತವೆ, ಏನು ಕೆಲಸ ಮಾಡಲ್ಲ ಅವು. ಅಗಿಯೋ ಹಲ್ಲಿರ್ತಾವಲ್ಲ ಅವು ಒಳಗಿರ್ತವೆ, ಅವು ನಿಜವಾಗ್ಲೂ ಅಗಿತವೆ, ಆದ್ರೆ ಅವು ಹೊರಗಡೆ ಕಾಣಿಸೋದಿಲ್ಲ. ಈ ತೋರ್ಸೋದಿದೆಯಲ್ಲ, ಇದನ್ನ ಆಡಂಬರ ಅಂತ ಕರೀತಾರೆ. ಆಮೇಲೆ ನೋಡಿ, ಆನೆಯ ದಂತಕ್ಕೆ ಬೆಲೆ ಜಾಸ್ತಿ, ಅಂದ್ರೆ ತೋರ್ಕೆ ಇದೆಯಲ್ಲ ಅದಕ್ಕೆ ಬೆಲೆ ಜಾಸ್ತಿ, ಒಳಗಡೆ ಹಲ್ಲಿದೆಯಲ್ಲ ಅದಕ್ಕೆ ಬೆಲೆ ಕಡಿಮೆ. ಯಾಕೆ ಹೇಳಿದೆ ಅಂದ್ರೆ ಅದರ ಅರ್ಥ ಇಷ್ಟೇ, ಆಡಂಬರದ ಬದುಕು ಸಾಮಾನ್ಯವಾಗಿ ಹೆಣ್ಮಕ್ಳು ನಡೆಸ್ತಾರೆ ಅಂತ. ಅವ್ರು ಬೇಜಾರು ಮಾಡ್ಕೋಬೇಕಾಗಿಲ್ಲ. ಹೆಣ್ಮಕ್ಳು ಸೃಷ್ಟಿಯಾಗಿರೋದೇ ಚಂದವಾಗಿ ಕಾಣಿಸೋಕೆ ಅಂತ. ತಮಾಷೆಗೆಲ್ಲ ನಿಜ ಹೇಳ್ತಾ ಇದ್ದೀನಿ. ಎಲ್ಲೋ ಹೋಗಿದ್ದಾಗ ಬಹಳ ಚೆನ್ನಾಗಿರೋದೊಂದು ಕಪ್ಪನ್ ಸಾಸರ್ ತಗೊಂಡು ಬಂದೆ. 6 ಕಪ್ಪನ್ ಸಾಸರ್ಗೆ, ಅರ್ಧ ಡಜನ್ ಕಪ್ಪನ್ ಸಾಸರ್ಗೆ 3,000 ರೂಪಾಯಿ. 3,000 ರೂಪಾಯಿ ಕೊಟ್ಟು ಕಪ್ಪನ್ ಸಾಸರ್ ತಗೊಂಡ್ಬರ್ತೀವಿ ಅಂತ ಇಟ್ಕೊಳ್ಳಿ. ನಾವ ಕಾಫಿ ಕುಡಿತೀವಿ ಅದ್ರಲ್ಲಿ. ನಮಗ್ ಕಾಫಿ ಕೊಡೋದೇ ಇಲ್ಲ ನಮ್ಮ ಮನೆಯವರು. ಅವ್ನು ಯಾವನೋ ದೊಡ್ಡ ಮನುಷ್ಯ ಬರ್ತಾನಲ್ಲ ಅವ್ನಿಗೆ ಬಡಗಿರ್ತಾರೆ. ನಾವು ಅದು ಯಾವುದೋ ತಗಡಲ್ಲಿ ಕಾಫಿ ಕುಡಿದು ತುಟಿ ಸುಟ್ಕೊಳ್ಳೋದು. ಅಂದ್ರೆ ಬೇರೆಯವ್ರ ದೃಷ್ಟಿಯಲ್ಲಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ, ನಾವು ಶ್ರೀಮಂತರು ಅಂತ ಅನ್ಕೋಬೇಕು ಅಂತ. ಆಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಕಿಟಕಿಗೆ ಒಳ್ಳೆ ಕರ್ಟನ್ ಹಾಕ್ಬೇಕು ಅಂದ್ರೆ ಯಾರೋ ಬರಬೇಕು. ನಾವು ಯಾವ ಹಳೆ ಸೀರೆನೇ ತಗೊಂಡು ಕೂತಿರ್ತೀವಿ. ಅಂದ್ರೆ ಮನುಷ್ಯನಿಗೆ ಸಹಜವಾಗಿಯೇ ಸ್ವಲ್ಪ ತೋರಿಕೆಯ ಆಸೆ ಇದೆ. ಆ ತೋರಿಕೆ ಆಸೆ ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತೆ ಅಂತ ನಮ್ಮ ವಾದ. ಮುಖ್ಯಮಂತ್ರಿ ಚಂದ್ರಮಾಮ ಅವರಿಗೆ ಅವರು ಹೇಳ್ತಿದ್ದಾರೆ, ಹೆಣ್ಣು ಮಕ್ಕಳಿಗೆ ಆಡಂಬರ. ಆಡಂಬರ ಅಂದ್ರೆ ಇದು ತೋರ್ಪಡಿಕೆ ಅಂತ. ಅದರಲ್ಲೂ ಆನೆ ಮೂಲಕ 2 ದಂತ ಹಲ್ಲನ್ನು ತೋರಿಸಿದ್ರು. ಅದನ್ನೇನಾದ್ರು ಗಂಡು ಹುಡುಗರು ಕೇಳಕ್ ಹೋದ್ರೆ ಆಗುವ ಅಪಾಯ ಏನು ಅನ್ನೋದಕ್ಕೆ ಒಂದು ಮಾತಿದೆ. ಹೊಡೆದದ್ದು ಕಣ್ಣು, ಆಡಿದ್ದು ನಾಲಿಗೆ, ಊದಿದ್ದು ಕೆನ್ನೆ, ಉದುರಿದ್ದು ಹಲ್ಲೆ, ಉದುರಿಸಿದ್ದು ಹೆಣ್ಣೆ ಅಂತ. ಅದರಿಂದ ಆಡಂಬರತೆಯಲ್ಲಿ ತೋರ್ಪಡಿಕೆಯ ಬಗ್ಗೆ ಏನಾದ್ರೂ ಕೊಂಚ ಲಾಸ್ಯ ಮಾಡ್ಲಿಕ್ಕೆ ಹೋದ್ರೆ, ಹಾಸ್ಯ ಆದರೆ ಆ ದಂತ ಪಂಕ್ತಿಗಳನ್ನೇ ಕೊಟ್ಬಿಡ್ಬೇಕಾಗತ್ತೆ. ಅದರಿಂದ ಅವರ ಆಡಂಬರದ ತೋರ್ಪಡಿಕೆಯನ್ನು ನೋಡಿ ಸಂತೋಷ ಪಡಬೇಕು. ಆದ್ದರಿಂದ ಆ ಆಡಂಬರಕ್ಕೆ ಹೆಣ್ಣು ಮಕ್ಕಳೇ ಯಾವತ್ತೂ ಕೂಡ ಮೂಲ ಅನ್ನುವುದು ಅವರ ಮಾತು. ನೀವೇನಂತ? ಅವ್ರು ಮಾತಾಡ್ತಾ
ಮಧ್ಯೆ ಒಂದು ಮಾತಾಡ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳೇ ಅಂತ ಅಂದರು. ಸಂಪೂರ್ಣ ಒಪ್ಕೊಳ್ಳೋ ಸ್ಥಿತಿಲಿ ಅವರೂ ಇಲ್ಲ. ಯಾಕೆಂದರೆ ಇವತ್ತು ಸುಧಮ್ಮ ಬಂದಿರೋದು ಆ ಕಾರಣಕ್ಕೋಸ್ಕರವೇ ಈ ರೀತಿ ಸಿಂಗಾರ ಮಾಡ್ಕೊಂಡು ಕುಂಡ್ರಿಸಿದ್ದಾರೆ. ಅವರು ನಮ್ಮ ಪೀಠಿಗೆಯನ್ನು ಒಪ್ಪಂದ ಮಾಡಿಸಿ ಅವ್ರು ಈ ಥರದ್ದು ಕೇಶರಾಶಿಯನ್ನು ನಾನು ಒಂದು 50 ಕಾರ್ಯಕ್ರಮದಲ್ಲಿ ಇದ್ದೇನಪ್ಪ, ಹಿಂಗೆ ನೋಡಿರಲಿಲ್ಲ. ಆಮೇಲೆ ಕೊಂಕಣ ಸುತ್ತ ಮೈಲಾರಕ್ಕೆ ಬಂದರು. ಪೀಠಿಗೆ ಬೇಕಿತ್ತಾ? ನೀವು ಕೇಳಿದ್ರ ಪೀಠಿಗೆನ? ಇದಕ್ಕೆ ಪೀಠಿಗೆ ಹಾಕ್ಬಿಟ್ಟು ಅಲ್ಲೇ ಬೋರ್ಡ್ ಹಾಕಿದ್ದಾರೆ, ಆಡಂಬರದ ಬದುಕು ನಡೆಸೋರು ಹೆಣ್ಮಕ್ಳ ಗಂಡು ಮಕ್ಕಳ. ಅದಕ್ಕೊಂದು ಕತೆ ಹೇಳ್ತೀನಿ, ಇದಾದ್ಮೇಲೆ ನಾನು ಕತೆಗೆ ಬರ್ತೀನಿ ಅಂತ ಅಂದರೆ ಇದು ನಮ್ಮನ್ನೆಲ್ಲ ಯಾಮಾರಿಸೋ ಕೆಲಸ ಅಲ್ಲ. ಅಂದ್ರೆ ನಾವೇನೇನೋ ಸ್ವಲ್ಪ ಮಾತಾಡ್ಕೊಂಡ್ ಬಂದಿರ್ತೀವಿ, ಚಿಂತೆ ಮಾಡಿ ಆಡಂಬರಕ್ಕೆ ಯಾರ್ಯಾರಿದ್ದಾರೆ ಅಂತ. ಈ ಮನುಷ್ಯನಷ್ಟು ತೋರ್ಪಡಿಕೆ, ಆ ತೋರ್ಪಡಿಕೆ ಅಷ್ಟೇ ಅಲ್ಲ, ಡಿಕ್ಷನರಿಯಲ್ಲಿ ನೋಡ್ಕೊಂಡ್ ಬಂದೆ ನಾನು ಕೃಷ್ಣೇಗೌಡರಿಗೋಸ್ಕರ. ಆಡಂಬರ ಅಂದ್ರೆ ಏನೇನಿದೆ? ತೋರಿಕೆ, ಬಡಾಯಿ, ಊಟಾಟಿಕೆ, ದಬ್ಬಾಳಿಕೆ, ಮೆರೆತ, ಹೆಮ್ಮೆ, ಶಬ್ದಾಡಂಬರ ಮಾತುಗಳು, ಆಮೇಲೆ ಲಜ್ಜೆಗೇಡಿತನ ನಿಮಗಿಲ್ಲ ಅದು ಒಂದು. ಆಮೇಲೆ ಶೋಕಿ, ನಿಮಗೆ ಯಾಕೆ ಬೇಕಿತ್ತು ಈ ಥರದ ಶೋಕಿ ಎಲ್ಲ? ಬೆಳಗ್ಗೆ ಒಂಥರ ಪಂಚಾಯತ್ ಡ್ರೆಸ್ಸು, ಇದ್ರದ್ದು ಇನ್ನೊಂದು ಡ್ರೆಸ್ಸು, ಅಮೇರಿಕಕ್ಕೆ ಹೋಗ್ತಾರೆ ಸ್ವಲ್ಪ ದಿವಸದಲ್ಲಿ, ಅವತ್ತು ನೋಡ್ಬೇಕು ನೀವು ಹೋಗೋದ. ಶೋಕಿ, ಮರ್ಯಾದೆ, ಸುಳ್ಳೇ ಜೀವನ, ಸುಳ್ಳಿಂದ ಬದುಕೋದಿರುತ್ತೆ, ಫಾಲ್ಸ್ ಪ್ರೆಸ್ಟೀಜ್ ಅಂತೀವಲ್ಲ, ಅನಗತ್ಯ ಕೂಗಾಟ, ಕರ್ಣ ಕಠೋರ. ಆಮೇಲೆ ಇಲ್ಲದ ವ್ಯಕ್ತಿತ್ವದ ಸಾಧನೆ, ನಾನಿಂಗೆ ಅಂತ ವೈಭವೀಕರಿಸೋದು. ಇದಿಷ್ಟೂ ಕೂಡ ಅವರ ಒಟ್ಟು ಮಾತಿನಲ್ಲೇ ಹೇಳ್ಬಿಟ್ಟಿರೋದ್ರಿಂದ, ಗಂಡಸರ ಬಾಯಿಂದಲೇ ಬಂದಿರೋದ್ರಿಂದ, ಅವರನ್ನ ತಯಾರು ಮಾಡ್ಕೊಂಡು ಕರ್ಕೊಂಡ್ ಬಂದಿರೋದ್ರಿಂದ ನಿಮ್ಗೆ ಏನು ಹೇಳೋಣ ಸ್ವಾಮಿ, ನಾವೇನಿಲ್ಲ ತಯಾರಾಗಿಲ್ಲ, ಎಂಥದ್ದಿಲ್ಲ, ವೈಭವಿ. ಅವರೇ ಒಂದು ಮಾತು ಹೇಳಿದ್ರು, ಸಾಮಾನ್ಯವಾಗಿ ಹೆಂಗಸರು ಗಂಡರು, ಇದು ನಾವು ಗಂಡಸರು ಸಾಮಾನ್ಯವಾಗೆಲ್ಲ ಹುಟ್ಟಿ ಬುದ್ಧಿ ಬಂದವನು ಒಂದಿಷ್ಟು ಹಣ ಸಿಕ್ಕದಾಗಿಂದ ಶುರು ಮಾಡ್ಕೊತಾನೆ. ಹುಡುಗ ಸಿಗರೇಟು ಮೊದಲು ತೋರ್ಪಡಿಕೆಗೆ, ನನಗೂ ಸಿಗರೇಟ್ ಸೇದಕ್ಕೆ ಬರುತ್ತೆ ಶುರು ಮಾಡ್ಕೊಂತಾನೆ, ಚಟ ಆಗುತ್ತೆ. ಕುಡಿಯೋದನ್ನ ಸಹವಾಸ ದೋಷದಿಂದ ಶುರು ಮಾಡ್ಕೊತಾನೆ. ಅದು ಹೆಂಗೆ ಅಂದ್ರೆ ಅವ್ನು ಬೀರ್ ಕುಡಿತಾನೆ, ನಾನು ವಿಸ್ಕಿ ಕುಡಿತೀನಿ, ನಾನು ಬರೀ ವಿಸ್ಕಿ ಕುಡಿಲ್ಲ ಸ್ಕಾಚ್ ವಿಸ್ಕಿ ಕುಡಿತೀನಿ ಅಂತ ಅವನು ಹೋಗ್ತಾನೆ. ಅವನು ಹುಡುಗಿನ ಎಲ್ಲೋ ಒಂದ್ ಕಡೆ ಚೆನ್ನಾಗಿರೋ ಹುಡುಗಿನ ಮದುವೆ ಮಾಡ್ಕೊಂಡವನೆ, ಇನ್ನು 3-4 ಕಡೆ ಕಣ್ಣು ಹೊಡಿಯಕ್ಕೆ ಶುರು ಮಾಡ್ತಾನೆ. ಇವೆಲ್ಲ ಅವತ್ತಿನ ಪರಿಸ್ಥಿತಿಯಲ್ಲಿ ತನ್ನ ದಬ್ಬಾಳಿಕೆಯನ್ನು ತೋರಿಸ್ಕೊಳ್ಳಿ. ಈ ದಬ್ಬಾಳಿಕೆ ಕೂಡ ಆಗುತ್ತೆ ಇದರಲ್ಲಿ. ಕೃಷ್ಣೇಗೌಡರದ ಆ ಥರ ಅಲ್ಲ, ಅವ್ರ ಪರವಾಗಿ ಏನೋ ಮಾಡಕ್ಕೆ. ಹೆಣ್ಣು ಮಕ್ಕಳಿಗೆ ಇದೆ ಅಕೇಶನ್ ಆಗಿ, ಯಾವತ್ತೋ ಒಂದ್ ದಿವಸ ಹಬ್ಬಕ್ಕೆ ಹೋದಾಗಲೋ, ಪೂಜೆ ಆದಾಗಲೋ, ದೊಡ್ಡ ಮನೆಯವ್ರಿಗೆ ಹೋಗ್ಬೇಕು ಅಂದಾಗಲೋ, ಅಪರೂಪಕ್ಕೆ ಗಂಡ ಎಲ್ಲನೋ ಆಚೆ ಕರ್ಕೊಂಡು ಹೋದಾಗ ಗಂಡನಿಗೋಸ್ಕರನಾದ್ರೂ ಹಾಕೊಂಡು ಹೋಗೋಣ ಅಂತ ತೋರ್ಪಡಿಕೆ ತೋರಿಸ್ಕೊಂತಾರೆ. ಇವನ್ ಹಂಗಲ್ಲ, ಮನೆ ಬಿಟ್ಟು ಹೋದ ಅಂದ್ರೆ ಮನೆ ಒಳಗೆ ಮಳ್ಳಿ ಮಂಚಕ್ಕೆ ಕಾಲು ಎಷ್ಟು ಅಂತಂದ್ರೆ 3 ಅಂದ ಅನ್ನೋ ತರದಲ್ಲಿ. ಆಗ ಆಚೆಗೆ ಹೋಗ್ತಿದಂಗೆ ತೋರ್ಪಡಿಕೆ. ನಂದು ನೋಡಿ, ವಿಧಾನಸೌಧ ಹಿಂಭಾಗ ಇರೋ ಸೈಟ್ ಎಲ್ಲ ನಂದೇನೆ, ಬೇರೆಯವ್ರಿಗೆ ಕೇಳ್ಸಂಗೆ ಹೇಳೋದು. ಇವನು ಹೋಗಿರೋದು ಬಾಡಿಗೆ ಕಾರು, ಯಾರ್ದು, ಅವ್ನು ಯಾವಾಗ ಹೋಗ್ಬಿಡ್ತಾನೋ ಗೊತ್ತಿಲ್ಲ. ಇದು ಗಂಡಸರಲ್ಲಿ ನಿರಂತರವಾಗಿ ನಡೀತಿರೋ ಸೋಕಿಗಳು. ಬರೀ ಅದೊಂದೇ ಅಲ್ಲ, ಬಟ್ಟೆ. ಹೌದಾ, ಹೊಡೀರಿ ಜ್ವರ, ಹೊಡಿಯಕ್ಕೆ ಚಪ್ಪಾಳೆ ಸಾಧ್ಯ ಹೋಗುದು. ಸರ್, ಅವ್ರನ್ನೂ ಬರುವಾಗ ನೀವೇ ಕರ್ಕೊಂಬಂದ್ರ ಅಂತ. ಯಾರ ಇಲ್ಲ, ಅವ್ರು ಏನ್ ಹೇಳಿದ್ರು, ಫಸ್ಟ್ ಹೋದ್ರು ಕರ್ಕೊಂಬಂದಿರೋದು ಕೃಷ್ಣೇಗೌಡರು, ತುಂಬಾ ಇಷ್ಟ ಆಗ್ಲಿಲ್ಲ ನಮ್ಗೆ, ನೀವ್ ಹೆಂಗ್ ಮಾಡೋಣ ಸರ್ ಅಂತ. ಆದ್ರಪ್ಪ ಒಳ್ಳೆಯವರು, ಮುಗ್ಧರು, ನೋಡಿ ಯೋಚನೆ ಮಾಡಿ ಎಂದು ಹೊಡಿತಾ ಇದಾರೆ ಏನ್ರಪ್ಪ. ಹಾಗೆ ಆದ್ರೆ ತೋರ್ಪಡಿಕೆ ಕೃಷ್ಣೇಗೌಡರ ಉದಾಹರಣೆ ಇದ್ದಾರೆ. ನಾಳೆ ಫೋಟೋನು ತೆಗಿತೀನಿ, ಅವ್ರು ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತಾರೆ ಅಂತ. ಜೀನ್ಸ್ ಪ್ಯಾಂಟ್ ಹಾಕಿರ್ತಾರೆ, ಅವರು ಕೂಲಿಂಗ್ ಗ್ಲಾಸ್ ಹಾಕೊಂಡಿರ್ತಾರೆ. ಅದು ಏನಂದ್ರೆ ಇಂಡಿಯಾದಲ್ಲಿ ನಾವೇನು ಕಡಿಮೆ ಇಲ್ಲ, ಅದೊಂಥರ ತೋರ್ಪಡಿಕೆ ಒಳ್ಳೇದು. ನಮ್ಮ ದೇಶದಲ್ಲೂ ಜೋರಾಗಿದ್ದೀವಿ ಅಂತ ತೋರ್ಸ್ಕೊಳಕ್ ಬೇರೆ ದೇಶಕ್ಕೆ ಹೋಗ್ತಾರೆ, ಅದು ಒಪ್ಕೊಳ್ಳೋಣ. ಆದ್ರೆ ಇಳಿದು ಬಂದ್ಮೇಲೆ ಬಿಚ್ಚಾಕ್ಬೋದು, ನೀವು ಬಿಚ್ಚಾಕದೇ ಇಲ್ವಲ್ಲ ಸುಮಾರು ದಿವಸ. ಇವೆಲ್ಲ ತೋರ್ಪಡಿಕೆ ಅಲ್ವಾ. ಕಾರ್ಗಳು ಅಷ್ಟೇ, ತಗೊಳ್ಳೋದು ಯಾವತ್ತೋ ಒಂದ್ ದಿವಸ ಒಂದು ಕಾರ್ ತಗೊಂಡ್ರೆ ಆ ಕಾರಲ್ಲಿ ಸುಮಾರು ಒಂದು 3-4 ಸಾವಿರ ರೂಪಾಯಿ ಪೆಟ್ರೋಲ್ ಸುಟ್ಟಿರ್ತಾರೆ. ಏನಕ್ಕೆ ಅಂದ್ರೆ ನೋಡ್ಲಿಲ್ಲ ಅಂತ. ಕಣ್ಣನ್ ಮಾಮ ನನ್ನ ಕಾರ್ ನೋಡಿಲ್ಲ, ಅಲ್ಲ ಹೆಂಗಿದ್ರೆ ಕಣ್ಣನ್ ಮಾಮ ನನ್ನ ಈ ಕಡೆ ಬರ್ತಾ ಇದ್ದೆ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದನ್ನ ತೊಟ್ಟದು ಹೆಂಗಸರು ನಾಚಿಕೋಬೇಕು, ಆಡಂಬರ ಅಂತೆ ಆಡಂಬರ. ನಾವು ವಿಧಾನಸೌಧಕ್ಕೆ ಬನ್ನಿ, ಅಪ್ಪರ್ ಹೌಸ್ ನಲ್ಲಿ ಬಹುತೇಕ ಯಾರ ಕೈಲಿ ನೋಡಿದ್ರು 10 ಉಂಗುರ, ಕೊರಳಿಗೆ 1.5 kg ಸುಣ್ಣ, ಬಂಗಾರ. ಏನಕ್ಕೆ ಹಾಕೋಬೇಕು ಬಂಗಾರ? ಅಲ್ಲಿರೋದು ಒಂದೇ, ಭೂಮಿ ಒಳಗಿರೋದು ಒಂದೇ, ಪೆಟ್ಟಿಗೆಯಲ್ಲಿರೋದು ಒಂದೇ, ಇವ್ರ ಕತ್ನಲ್ಲಿರೋದು ಒಂದೇ. ಅದು ತಿನ್ನಕ್ಕಾಗತ್ತಾ, ನೆಕ್ಕಕ್ಕಾಗತ್ತಾ? ಸಂದರ್ಭದಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ? ಪ್ರಾಣೇಶ್ ಅವರು ಹುಷಾರಾಗಿರ್ತಾರೆ, ಹೆಚ್ಚು ಅಂತದಕ್ಕೆಲ್ಲ ಹೋಗಲ್ಲ. ಜಾಸ್ತಿ ಟೈಮ್ ಕೊಟ್ಟಿದ್ದಾರೆ. ಅವ್ರು ಹೇಳ್ತಿದ್ದಾರೆ, ಆಡಂಬರದ ಒಂದು ತೋರ್ಪಡಿಕೆ ಅಂತಿದೆಯಲ್ಲ, ಆ ಹೆಣ್ಣಲ್ಲಿ ಅದು ಅಡಕವಾಗಿರ್ತಕ್ಕಂಥದ್ದು. ಅದಕ್ಕೆ ಸಾಹಿತ್ಯಿಕ ಭಾಷೆಯಲ್ಲಿ ನೈಜತೆ ಇರಬೇಕು ಅಂತಾರೆ. ಚಪಾಲೆ, ಚಂಚಲೆ, ಚಾಟುವತಿ, ಚಂಡಿ, ಚಾಮುಂಡಿ, ನಿರಪಾಯೆ, ನಿಗಮಾಗಮ ಮಾರ್ಚಿತೆ. ಅದರಿಂದ ಅವಳು ಪುರುಷರನ್ನ ಘೇಂಡ ಮೃಗ ಅಂತ ಕರೆದ್ರೆ, ತೋರ್ಪಡಿಕೆಯಲ್ಲಿ ಅವಳು ಮಾಯಾ ಮೃಗ ಅಂತ ಕವಿ ಅಂದ. ಮುಖ್ಯಮಂತ್ರಿ ಮಾಮ ಹೇಳಿದ ಮಾತಿಗೆ ತುಂಬಾ ಮಾತು. ನಮಸ್ಕಾರ, ನಿಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೀವನ ಅಂತ ಬಂದಾಗ ಜೀವನದಲ್ಲಿ ಗಂಡು ಹೆಣ್ಣು ಇಬ್ರು ಇರ್ತಾರೆ. ಆದ್ರೆ ಆಡಂಬರದ ಜೀವನವನ್ನ ಜಾಸ್ತಿ ಅಪೇಕ್ಷೆ ಪಡುವಂಥವಳು, ನಡೆಸೋವಳು ಯಾರು ಅಂದಾಗ ಅದು ಹೆಣ್ಣು ಅನ್ನೋದು ನಿರ್ವಿವಾದ. ಆದ್ರೆ ಯಾವ ರೇಂಜಿಗೆ ಬದಲಾಗಿದ್ದಾರೆ ಅಂದ್ರೆ, ಇವಾಗ ಮನೇಲಿರೋ ಅತ್ತೆ ಸೊಸೆಗೆ ಬೈತಿದ್ಲು, ಏನೇ ಅದು ಗೌರಿ ಗಣೇಶನ್ ಹಬ್ಬ, ಥೂ ಅಸಹ್ಯ, ಬೋಳ್ ಕೈಯಲ್ಲಿ ಓಡಾಡ್ತಿದ್ಯಾ, ಲಕ್ಷಣವಾಗಿ ಮೊಬೈಲ್ ಕೈಯಲ್ಲಿ ಹಿಡ್ಕೋಬಾರ್ದ ಅಂತ.
ಡೈಲಾಗೆ ಚೇಂಜ್ ಆಗ್ಬಿಟ್ಟಿದೆ. ಅಯ್ಯೋ ಅತ್ತಿ ಅದನ್ನ ಚಾರ್ಜ್ ಹಾಕಿದ್ದೆ, ಈಗ ತಗೋತೀನಿ ಅಂತಾಳೆ ಸೊಸೆ. ಯಾಕೆ ಅಂದ್ರೆ ಆಡಂಬರದ ಬದುಕು ಎಲ್ಲ ಹೆಣ್ಮಕ್ಳಿಗೂ ಸಿಕ್ಕಿಲ್ದೆ ಇರ್ಬೋದ್ರಿ, ಆದ್ರೆ ಅಪೇಕ್ಷೆ ಪಡೋದು ನಮ್ಮ ಹಕ್ಕು ಅಂತ ಬಯಸ್ತಾರೆ. ಚಂದ್ರು ಸರ್ ಇಷ್ಟೆಲ್ಲ ಹೊಡೆದ್ರಲ್ಲ, ಅದೇನೋ ವಿಧಾನಸೌಧದಲ್ಲಿ ತೊಲಗಟ್ಲೆ ಇದೆ. ಹ್ಞೂ ಸ್ವಾಮಿ, ನಮ್ದೇ ಎಲ್ಲ ತಗೊಂಡೋಗಿ ಅಲ್ಲಿ ಇಟ್ಕೊಂಡಿದ್ದಾರೆ, ಇದೆ ತೊಲಗಟ್ಲೆ. ಆದ್ರೆ ಅದು ಒರಿಜಿನಲ್ ಡೂಪ್ಲಿಕೇಟ್ ಯಾವ ಗಂಡಸಿಗೂ ಹೇಳಕ್ ಗೊತ್ತಾಗಲ್ಲ. ನಮ್ಮ ಹೆಣ್ಮಕ್ಳನ್ನ ಕರ್ಸಿ, ನಮ್ಮ ಹೆಣ್ಮಕ್ಳನ್ನ ಕರೀರಿ, ಕಣ್ಣಲ್ಲೇ ಸ್ಕ್ಯಾನ್ ಮಾಡಿ ಎಷ್ಟು ಡೂಪ್ಲಿಕೇಟ್ ಎಷ್ಟು ಗ್ರಾಮ್ ಒರಿಜಿನಲ್ ಅಂತ ಕಣ್ಣಲ್ಲೇ ಹೇಳ್ಬಿಡ್ತೀವಿ ಒಂದೇ ಸೆಕೆಂಡ್ಗೆ. ಮದುವೆ ಮನೆಗೆ ಬರ್ತೀರಾ, ನಾವೇನ್ ಮಾಡ್ತಿರ್ತೀವಿ, ಎದುರುಗಡೆ ಬರೋ ಹೆಂಗಸ್ರನ್ನ ನೋಡ್ತಾ ಇರ್ತೀವಿ, ಟಾಪ್ ಟು ಬಾಟಮ್ ಒಂದೇ ನಿಮಿಷಕ್ಕೆ ಸ್ಕ್ಯಾನ್ ಮಾಡಿ ಇಂದುಮತಿ ಅಂದ್ರೆ ಎಲ್ಲ ಡೂಪ್ಲಿಕೇಟೇ ಬಾ ಅಂತ. ಸೊ ಈ ತರ ಈ ಕೆಪಾಸಿಟಿ ಇದೆ ಅಲ್ಲ. ಆಯ್ತಪ್ಪ, ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಬಹಳ ಜನ ನೋಡ್ತಾ ಇದೀರ, ನಂಗೆ ಗೊತ್ತು. ಅವಳು ಯಾರೋ ಪಾಪ ಹೊಟ್ಟೆ ಸರಿಗಿರ್ಲಿಲ್ಲ, ಡಾಕ್ಟರ್ ಹತ್ರ ಹೋದ್ಲು. ಡಾಕ್ಟರ್ ಸ್ಟಮಕ್ ಅಪ್ಸೆಟ್ ಅಂದ್ಲು. ಡಾಕ್ಟರ್ ರಾತ್ರಿ ಏನ್ ಉಂಡಿದ್ಯವ್ವ ಅಂದ್ರು. ಅದು ದವಾಖಾನೆ ಅಂದ್ರೆ ಹಾಸ್ಪಿಟ್ಲ್. ಅದು ಏನ್ ಉಂಡಿದ್ಯವ್ವ? I ate hamburger, then garlic bread, and of course I had a coke ಅಂದ್ಲು. ಯವ್ವ, ನೀನು ಫೇಸ್ಬುಕ್ದಾಗ ಲೈವ್ ಇಲ್ಲ, ದವಾಖಾನೆಗೆ ಬಂದೀಯ, ಕರೆ ಹೇಳು ಅಂದ್ರು. ಕಡಕ್ ರೊಟ್ಟಿ ಉಳ್ಳಾಗಡ್ಡಿ ಚಟ್ನಿ ತಿಂದಿದ್ದೆ ನೋಡ್ರಿ ಅಂತ. ಹೀಗೆ ನಾನು ಅದು ತಪ್ಪು ಸರಿ ನಾವು ವಿಮರ್ಶೆ ಮಾಡ್ತಿಲ್ಲ. ಏನನ್ನಾದ್ರೂ ಒಂದಷ್ಟು ಸ್ವಲ್ಪ ಜೋರಾಗಿ ಹೇಳಬೇಕು, ಸರೀಕರೆದುರಿಗೆ ತಲೆ ಎತ್ತಿ ಬದುಕಬೇಕು ಅನ್ನೋ ಅಪೇಕ್ಷೆ ಆಸೆ ಹೆಣ್ಮಕ್ಳಿಗೆ ಇರೋದ್ರಿಂದಾನೆ ಇರೋದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಆಡಂಬರವಾಗಿ ತೋರಿಸ್ಕೊಳ್ಬೇಕು ಅನ್ನೋ ಚಪಲ ಹೆಣ್ಮಕ್ಳಿಗೆ ಜಾಸ್ತಿ. ಒಂದ್ 500 ರೂಪಾಯಿ ಸೀರೆ ತಗೊಳ್ಳಿ, ಊರಿಗೆಲ್ಲ ಹೇಳ್ಕೊಂಡ್ ಬಂದ್ಬಿಡ್ತೀವಿ, ಎಲ್ಲರಿಗೂ ಸುದ್ದಿ ಹಾಕಿಸ್ತೀವಿ. 2000 ರೂಪಾಯಿ ಗುಂಡ್ ಹಾಕೊಂಡ್ ಬಂದಿರ್ತಾನೆ ಗಂಡ, ಯಾರಿಗೂ ಹೇಳಲ್ಲ, ಮುಸ್ಕ್ ಹಾಕೊಂಡು ಸುಮ್ಮನೆ ಮಲಗ್ಬಿಡ್ತಾನೆ. ಯಾಕೆಂದ್ರೆ ಹೇಳಿದ್ರೆ ತಾನೇ ತಲೆ ಬಿಸಿ. ಆಡಂಬರ ಇರೋದೇ ಇಲ್ಲಿ ಹೆಣ್ಮಕ್ಳಿಗೆ, ಪ್ರತಿ ಒಂದರಲ್ಲೂ ತೋರಿಸ್ಕೋಬೇಕು ಅನ್ನೋ ಅಪೇಕ್ಷೆ. ಯಾರಾದ್ರೂ ಮದುವೆ ಮನೆ ಅಥವಾ ಇನ್ಯಾವುದೋ ಗೃಹ ಪ್ರವೇಶ ಅಂತ ಇನ್ವಿಟೇಷನ್ ಕೊಡ್ಲಿ, ಫಸ್ಟ್ ನಮಗೆ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಏನ್ ಹೇಳಿ, ಬೀರು ಮುಂದೆ ಕೂತ್ಕೋತೀವಿ, ಕೂತಾಗೆಲ್ಲ ಒಂದೇ ಯೂನಿವರ್ಸಲ್ ಪ್ರಾಬ್ಲಮ್, ಬೀರೋಲ್ ಬಟ್ಟೆ ಇಡಕ್ ಜಾಗ ಇರಲ್ಲ, ಉಡೋದಕ್ ನಮಗ್ ಒಳ್ಳೆ ಸೀರೆ ಇರಲ್ಲ. ಅಯ್ಯೋ ಎಲ್ಲ ಉಟ್ಕೊಂಡಾಗೋಗಿದೆ. ಈ ತರದ್ದು ಯಾರಾದ್ರೂ ಗಂಡಸ್ರಿಗೆ ಸಮಸ್ಯೆ ಇದೆಯಾ? ಇದೇ ಚಂದ್ರು ಸರ್ 50 ವರ್ಷದಿಂದ ಅದೇ ಜೊಬ್ಬ ಅದೇ ಹಾಕೊಂಡು ನಡೆಸ್ಬಿಟ್ರಪ್ಪ. ಮುಖ್ಯಮಂತ್ರಿನೂ ಆದ್ರು, ಪರ್ಮನೆಂಟ್ ಮಂತ್ರಿನೂ ಆಗಿದ್ದಾರೆ. ಗಂಡು ಮಕ್ಕಳಿಗೆ ಈ ಪ್ರಾಬ್ಲಮ್ ಇರೋದಿಲ್ಲ, ಹೆಣ್ಮಕ್ಳಿಗೆ ಮಾತ್ರ ಇಂಥದ್ದೊಂದು ಪ್ರಾಬ್ಲಮ್ ಇರುತ್ತೆ. ಆ ಹುಚ್ಚಿಗೆ ಬಿದ್ದೆ ಮಕ್ಕಳನ್ನ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹಾಕಬೇಕು, ಇಂಗ್ಲಿಷ್ ಕಾನ್ವೆಂಟ್ಗೆ ಹಾಕಬೇಕು ಅಂತ ಹಠ ಹಿಡಿತಾಳೆ. ಬರೀ ಹಠ ಹಿಡಿಯಲ್ಲ, ನಮ್ಮ ಮನೆ ಬಾಗ್ಲಲ್ಲಿ ಸ್ಕೂಲ್ ವ್ಯಾನ್ ಬಂದು ನಿಲ್ತಾ ಇರ್ತೀರಿ, ಬೆಳಗ್ಗೆ 6:30 ಕರ್ಕೊಂಡ್ ಬಂದಿರ್ತಾಳೆ ಆ ನರ್ಸರಿಗೆ ಹೋಗೋ ಮಗುನ. ಅದು ಪಾಪ 5 ಗಂಟೆಗೆ ಎಬ್ಸಿ ಸ್ನಾನ ಮಾಡಿ ಗಾಡಿಲಿ ಕರ್ಕೊಂಡ್ ಬಂದು ಅಲ್ಲೂ ಅದಕ್ಕೆ ರಿವಿಷನ್. ಎಲ್ಲಿ ಪುಟ 2 1 ಹೇಳು, ಅದು ಬೆಳಗ್ಗೆ ಎದ್ದು 2ಗೆ ಹೋಗಿರಲ್ಲ, ಏನ್ 2 1 ಹೇಳ್ಬೇಕದು ಪಾಪ. ಇಂದುಮತಿಗೆ ಸೆರಗನ್ನು ಬೀಸುತ್ತ ಬಂದರೆ 1000 ಕಣ್ಣಿಗೆ ತೊಂದರೆ. ಗಾಂಧಿ ಬಜಾರಿನ ಬಸ್ಸಿನ ಬಳಿ ತುಂಟು ನಗೆಯನ್ನು ಬೀರುವಳೆ, ನೀ ಸೆರಗನ್ನು ಬೀಸುತ್ತ ಬಂದರೆ 1000 ಕಣ್ಣಿಗೆ ತೊಂದರೆ. ನಿನ್ನಯ ನೋಟಕ್ಕೆ ಮೈ ಮರೆತು ಮುದುಕರು ನಿಂತರು ಬಸ್ ಮರೆತು ಅಂತಿದೆ. ಆಡಂಬರದ ಜೀವನದಲ್ಲಿ ಹೆಣ್ಣೆ ಯಾವತ್ತೂ ಗಟ್ಟಿ ಅನ್ನುವುದು ಸುಧಾ ಬರ್ಗೂರ್ ಮಾತು. ನೀವೇನಂತೀರಿ? ಹಬ್ಬದ ದಿನ, ಸಂಭ್ರಮ ಸಡಗರದ ದಿನ, ಬನ್ರಿ ಆಡಂಬರದ ಜೀವನ ಯಾರು ಹೆಚ್ಚು ಇಷ್ಟಪಡ್ತಾರ, ಯಾರು ಸಾಗಿಸ್ತಾರ. ಇಷ್ಟೊತ್ತನ ಸುಧಾ ಮೇಡಮ್ ಅವ್ರ ಬಾಳ್ ಚಂದ ಹೇಳಿದ್ರು. ಅವ್ರು ಯಾವಾಗಲೂ ಟ್ರಿಮ್ ಆಗಿರ್ತಾರ, ಭಾರಿ ಡ್ರೆಸ್ ಮಾಡ್ಕೋತಾರ, ಒರಿಜಿನಲ್ ಗೋಲ್ಡ್ ಹಾಕೋತಾರ. ಖರೆ ಅದ್ರಿ, ಎಲ್ಲ ಖರೆ ಅದ. ಆದ್ರೆ ಎಲ್ಲಾರು ಅದೇ ತರ ಇರುವುದಿಲ್ಲ, ಹೌದ್ರಿ? ಆದ್ರೆ ಹೆಚ್ಚಾಗಿ ಆಡಂಬರದ ಜೀವನ ಸಾಗಿಸೋರು, ಕೃತ್ರಿಮತೆಯನ್ನ ತೋರಿಸೋರು, 4 ಎಕರೆ ಹೊಲ ಇದ್ರ 40 ಎಕರೆ ಹೊಲ ಐತಿ ಅಂತಾರ. 2 ಅಂಗಡಿ ಇದ್ರ ನಮ್ಮ 8 ಅಂಗಡಿ ಅದಾವ ಅಂತಾರ. ಅತ್ಯಂತ ಸರಳ ಬದುಕು ಸಾಗಿಸೋರು ಹೆಣ್ಮಕ್ಳು. ತಾಯಿ ಮಗುವಿಗೆ ಹಾಡ ಹಾಡಿ ಮಲಗಿಸ್ತಾ, ಕಂದ ಕಣ್ಮಣಿಯೇ ಅಮ್ಮನ ಅರಗಿಣಿಯೇ ಓ ರಾಜ ಹೂವಿನ ಹಾಸಿಗೆಯ ಹಾಸುವೆನು, ಜೋ ಜೋ ಹಾಡುವೆನು, ಕಂದ ಕಣ್ಮಣಿಯೇ. ಎಷ್ಟು ಸರಳ ಹಾಡ್ತಾ. ಹೊರಗಿನಿಂದ ಬಂದಂಥ ಗಂಡ ಮನಿಗೆ ಬಂದ ಅಂದ್ರ ಮುಗುಳು ನಗೆಯ ಮಲ್ಲಿಗೆ ಎನ್ನ ದೊರೆಯ ಸೇವೆಗೆ ಕಣ್ಣ ಕಾಂತಿ ದೀವಿಗೆ ಮನದ ಗುಡಿಯ ದೇವಗೆ. ಇಷ್ಟು ಸರಳ ಬದುಕಿರ್ತದ್ರಿ. ಬಹಳ ಸರಳ ಜೀವನ ಸಾಗಿಸ್ತಾರ ಅವ್ರು. ಹೆಚ್ಚಿನ ಆಡಂಬರ ಇಲ್ಲ, ಗೋಜ್ ಇಲ್ಲ, ಸಾಲ ಮಾಡಂಗಿಲ್ಲ, ಏನು ಕಿರಿಕಿರಿ ಹಾಕೊಳಂಗಿಲ್ಲ. ಹಿಂಗೆ ಒಬ್ಬ ಹುಡುಗ ಒಂದ್ ಹುಡುಗಿಗೆ ಲೈನ್ ಹೊಡ್ಯಾಕತ್ತಾನ. ಸ್ವಂತ ಗಾಡಿ ಇಲ್ಲ, ಚಂದ ಬಟ್ಟಿಲ್ಲ. ಗೆಳೆಯಂದ್ ಒಂದು ಚಲೋ ಗಾಡಿ ತಗೊಂಡ, 2 ವೀಲರ್.
ಇನ್ನೊಬ್ಬ ಗೆಳೆಯ ಅಂದ್ ಚಸ್ಮಾ ಹಾಕೊಂಡ್ ಡ್ರೆಸ್ ಹಾಕೊಂಡ್ ಶರ್ಟ್ ಹಾಕೊಂಡ್ ಹುಡುಗಿಗೆ ಬೆನ್ನ ಹತ್ತದ. ಹುಡುಗಿ ಬಾರೆ ಓಡಿ ಹೋಗೋಣ, ಓಡಿ ಹೋಗಿ ಪ್ರೀತಿ ಮಾಡೋಣ, ಆಮೇಲೆ ಟೈಮು ಸಿಕ್ಕರೆ ಒಳ್ಳೆ ಮೂಡು ಬಂದರೆ ಒಂದು ಸಲ ಮದುವೆ ಆಗೋಣ. ಹೊಣಿ ಹೊಣಿ ಬಡ್ಕೋಬೇಕ್ರಿ. ಟೈಮ್ ಸಿಕ್ಕಾಗ ಮೂಡ್ ಬಂದಾಗ ಲಗ್ನ ತರತ್ರಿವ ಕಳ್ಳ. ಮಾತು ಮೂಡ್ ಹೋಯ್ತಂದ್ರ ಆ ಹುಡುಗಿನ ಎದಿ ಹೊಡ್ಕೊಂಡು ಅಳ್ಬೇಕಾ? ಬಾಳ್ ಡೇಂಜರ್ ಯಪ್ಪ, ಬಾಳ್ ಡೇಂಜರ್ ಇವೆಲ್ಲ. ಹೆಣ್ಮಕ್ಳು ಎಷ್ಟು ನ್ಯಾಚುರಲ್ ನೋಡ್ರಿ, ಅಗ್ಗದಿ ನ್ಯಾಚುರಲ್. ಇಲ್ಲಿ ಇಲ್ಲ ಕಲ್ಲ ಸೀರಿ ಕುಪ್ಪಸ ನಾರಿ ಚೆಲುವು, ಆಹಾ ಮಾರಿಯ ತುಂಬ ಚಂದ್ರನ ಬಿಂಬದ ನಗಿಯು. ಅದಕ್ಕೆ ಹೆಣ್ಮಕ್ಳು ಅಗದಿ ಸರಳ ಸಹಜ ಸುಂದರ ಜೀವನ ಸಾಗಿಸ್ತಾರ. ಹುಡುಗಂದ ಹುಡುಗಿಗೆ ಕೇಳ್ರಿ, ನಲ್ಲೇ ಪ್ರಾಣಕಾಂತೆ ಏನು ಬೇಕು ಕೇಳು, ಪ್ರಾಣ ಕೊಟ್ಟಾದರೂ ತಂದು ಕೊಡುತ್ತೇನೆ, ಆಕಾಶದಲ್ಲಿರುವ ಚಂದ್ರನ ತಂದು ಕೊಡಲೇ, ನಕ್ಷತ್ರ ಕಿತ್ತಿ ಹೂ ಮಾಡಿ ಮುಡಿಸಲೇ, ಕಾಮನ ಬೆಲ್ಲ ಬಗ್ಗಿಸಲೇ ಅಂದ. ಅವಾಗ ಹುಡುಗಿ ಅಂದ್ಲು, ಹುಚ್ಚಾಳೆ ಹುಚ್ಚ, ಮೊದಲು 8 ಕೂಡ ಬೋರಿ ನೀರು ತೊಂಬ ಅಂದ. ಹಿಂದೂ ಮತ್ತೆ ಹೇಳ್ತಿದ್ದಾರೆ, ಯಾವತ್ತೂ ಕೂಡ ಗಂಡು ಮಕ್ಕಳು ಹೆಣ್ಣು ರೀ ಅಂತ ಕರೆದ್ರು ಉತ್ತರ ಕೊಡೋದು ಯಾರು? ಗಂಡು ಮಕ್ಕಳಲ್ಲೇ ಅಂದಾಗಲೇನೆ ಅದು ರಿಲೇ ಆಗೋದು. ಅದರಿಂದ ಬರೀ ರೀ ಶಬ್ದಕ್ಕೆ ಕೆಲಸ ಆಗೋದಿಲ್ಲ, ಲೇ ಸೇರಿದಾಗ ರಿಲೇ ಆಗುತ್ತೆ. ಅಪ್ಲೈ ಮಾಡ್ಕೊಳ್ತಕ್ಕಂಥದ್ದೆಲ್ಲ ಆಡಂಬರ ಜೀವನಕ್ಕೆ ಪುರುಷರೇ ಅಂತ ಹೇಳ್ತಾರೆ. ನೀವೇನಂತೀರಿ? ಎಲ್ಲರಿಗೂ ನಮಸ್ಕಾರ. ಇಲ್ಲೇ ನೋಡ್ರಿ ನೀವು, ಅಲ್ಲಿ ಮೇಲ್ಗಡೆ ಇಲ್ಲಿ ಮೇಲ್ಗಡೆ ಬರೀ ಹುಡುಗಿಯರೇ ಇದ್ದಾರೆ. ಅವ್ರ ಮೇಲೆ ಫೋಕಸ್ ಜಾಸ್ತಿ ಇದೆ, ಯಾಕಂದ್ರೆ ಅವ್ರು ಮೇಕಪ್ ಮಾಡ್ಕೊಂಡ್ ಬಂದಿರ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಆಮೇಲೆ ಅವ್ರಿಗೆ ಸೂಚನೆ ಕೊಟ್ಟಿದ್ರು ಏನ್ ತಪ್ಪಲ್ಲ, ನೀವು ಮೇಲ್ಗಡೆ ಲೈಟ್ಗೆ ಇರ್ತೀರಮ್ಮ, ಸ್ವಲ್ಪ ನೀಟಾಗಿ ಬನ್ನಿ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ ನಿಮಗೆ. ಅವ್ರು ಹೇಳದೇ ಇದ್ರು ನೀವು ಹಾಗೆ ಬರ್ತಿದ್ರಿ, ಒಪ್ತೀನಿ. ಅದೇ ನೋಡ್ರಿ, ಇಲ್ಲಿ ನೋಡ್ರಿ ಕತ್ಲದಾಗ ಕೂತಾವ್ ನೋಡ್ರಿ ಪಾಪ ಗಂಡಸ. ಕರೆ ಶರ್ಟು, ಕರೆ ಮಾರಿ, ಕರೆ ಗಡ್ಡ ಮೀಸಿ, ಫೇಸೇ ಕಾಣಲ್ಲ. ಅವ್ರಿಗೆ ಬೇಕು ಇಲ್ಲದು. ನಮ್ಮ ಕಡೆ ಒಂದು ಬಹಳ ಜನಪದದ ಒಂದು ದೊಡ್ಡ ಕಥೆ ಐತಿ. ಒಬ್ಬ ಗೌಡ್ರು ಹೇಳ್ತಿ ಆ ಕಾಲಕ್ಕೇನೆ ದೊಡ್ಡ ವಜ್ರ ನೆಕ್ಲೇಸ್ ಮಾಡಿಸ್ಕೊಂಡು ಅದನ್ನ ಕೊಳ್ಳಾಗ ಹಾಕೊಂಡು ಸಮಾಧಾನ ಆಗ್ಲಿಲ್ಲ ಆಕಿಗೆ. ಇಡೀ ಊರು ತುಂಬಾ ಅಡ್ಡಾಡಿದ್ಲು. ಎಲ್ಲರೂ ಎಂದೂ ಮಾತಾಡ್ಸ್ಲಾರ್ದವ್ರು ಮಾತಾಡ್ಸಕ್ ಮನೆ ಹೋದ್ಲು. ಯಾಕೆ ಪಾರವ್ವ ಹೆಂಗದಿ ಅನ್ನೋದು ಸೆರೆಂಡ್ ಮಾಡ್ಕೊಂಡು ನೆಕ್ಲೇಸ್ ಮೇಲೆ ಹಾಕೊಳ್ಳೋದು. ಆಕಿ ಏನಯ್ಯವ ನಿಮ್ಮಂತರ ಮನೆಗೆ ಬಂದಿರಿ ಚಾ ಕುಡ್ರಿ ಅಂತಿದ್ರು ಹೊರತು ನೆಕ್ಲೇಸ್ ನೋಡ್ತಿದ್ದಿಲ್ಲ. ಇಡೀ ಊರಾಗ ಪ್ರತಿಯೊಬ್ಬರು ಮನೆಗೆ ಓಡಾಡಿದಳ್ರಿ, ಎಲ್ಲಾರು ಅವತ್ತ ಮಾತಾಡ್ಸಿದ್ಲ ಆಕಿ. ಯಾರು ಬರೀ ಆಕಿ ನೋಡಿ ಗೌಡ್ತಿನ ಮನೆಗೆ ಬಂದಳ, ಕುಂದ್ರವ್ವ ಮಕ್ಕಯ್ಯವ್ವ ಚಾ ಕುಡಿಯವ್ವ ಉಂಡೋಗ್ಯವ್ವ ಅಂದ್ರಾಗ್ಲಿ ಚಲೋ ನೆಕ್ಲೇಸ್ ಐತಿಲ್ಲ. ಈಕಿಗೆ ಸಾಕಾಗಿ ಗೊತ್ತದ್ನ ಒಳಗೆ ಹಾಕೋದು ಹೊರಗೆ ತೆಗಿಯೋದು, ಒಳಗೆ ಹಾಕೋದು ಹೊರಗೆ ತೆಗಿಯೋದು. ಸಂಜೆಗೆ ಮಿಕ್ಕಿ ಬಿಡ್ತಾಕಿ. ಹಿಂಗಾದ್ರೆ ಸರಿಯಾಗಲ್ಲ ಅಂತ ತಾನೇ ತಮ್ಮ ಹೊಲಕ್ಕೆ ಹೋಗಿ ಹುಲ್ಲಿನ ಬಣಿವೆ ಅಂತಿರ್ತಾವ್ರಿ ಹಳ್ಳ್ಯಾಗ ಗೊತ್ತಲ್ಲ, ಆ ಬಣಿವಿಗೆ ಬೆಂಕಿ ಹಚ್ಬಿಟ್ಟು ಬಣಿ ಉರಿಯ ಮುಂದೆ ಇಡೀ ಊರ್ ಜನ ಎಲ್ಲ ಸೇರಿ ಅಯ್ಯೋ ನೀರ್ ಹಾಕ್ರಿ ಅಂದಾಗ ಈಕಿ ಅದ್ ಏನೂ ಗುಡಿ ಮಾಡ್ಲಾರ್ದ ಬೆಳಕು ಜಾಸ್ತಿ ಆದಂಗೆಲ್ಲ ನೆಕ್ಲೇಸ್ ಮೇಲೆ ಅದ್ರಾಗ ಕೈ ಸೊಳ್ಕೊಳಕತ್ಲಿ. ಅವಾಗ ಒಂದ್ ಮುದಿ ಅಯ್ಯೋಯ್ಯವ್ವ ಎಂತ ನೆಕ್ಲೇಸ್ ತಗೊಂಡಿಯಲ್ಲ ಎಷ್ಟು ಬಿತ್ತಿದಕ್ಕ ಅಂದ್ಲು. ಮುಂಜಾನೆ ಹಿಂಗ ಕೇಳಿದ್ರ ನಾ ಬಣವಿಗೆ ಬೆಂಕಿನ ಹಚ್ತಿದ್ದಿಲ್ಲ, ಬಣವಿ ಸುಟ್ರೊಕ್ಕ ಇದು ಸೇಮ್ ಐತಿ ಅಂದ್ಲಂತ. ಅಂದ್ರೆ ತೋರಿಕೆ ಹೆಣ್ಣಿನ ಸ್ವಭಾವ, ಆಡಂಬರನೇ ಅವಳ ಜೀವನ. ಈಗ ನೋಡ್ರಿ ನಾವು ಹಬ್ಬ ಹುಣ್ಣಿಮೆಗೆ ಗಂಡಸ ಭಾಳ ಆದ್ರ ಆಕಿ ಎಲ್ಲಾ ಕೊಡಿಸಿದ ಒಂದು ಡ್ರಾಯರು ಬನೀನ್ ತಗೊಂತಾನಷ್ಟ. ಹೌದಾ? ನೀಟಾಗಿ ಬರುವಂತದ್ದು ಪದ್ಧತಿನ ನಮ್ಮಲ್ಲಿಲ್ಲ. ಯಾವುದೇ ಕಾರ್ಯಕ್ರಮಕ್ಕಿಲ್ಲ. ನಾನು ಇಷ್ಟು ಕಾರ್ಯಕ್ರಮ ಕೊಡ್ತೀವಿ ನಾವೆಲ್ಲರೂ ಸೇರಿ, ಹೆಣ್ಮಕ್ಳೇ ಮೇಕಪ್ ಆಗಿ ಮುಂದೆ ಬಂದು ಕುಂದಿರ್ತಾಳೆ. ಇದು ಎಲ್ಲೋ ಕುಂತಿರ್ತೈತಿ ಪಾಪ. ಯಾಕ ನಾನು ಗಂಡಸರು ಕೇಳ್ತೀನಿ, ಯಾಕಲೆ ಹಿಂಗ್ಯಾಕೆ ಬರ್ತೀರಿ ಕಾರ್ಯಕ್ರಮಕ್ಕೆ ಸಹಿತ? ನೋಡಲ್ಲ ಹುಡುಗಿಯರು ಹೆಣ್ಮಕ್ಳು ಹೆಂಗೆ ಬಂದಾರ, ನೀವು ಹಿಂಗ್ಯಾಕೆ ಬರ್ತೀರಿ ಅಂದ್ರೆ ನಮ್ಮನ್ನು ಯಾರು ನೋಡ್ತಾರೆ ಸರ್? ಹುಡುಗಿಯರನ್ನ ಕೇಳಿದೆ ನಾನು, ಏನಮ್ಮ ನಮ್ದು ಸಣ್ಣ ಕಾರ್ಯಕ್ರಮ, ನಾವು ಟಿವಿಯಾಗ ಬರ್ತೀವಿ, ದಿವಸ ಎಲ್ಲಿ ಬೇಕಲ್ಲಿ ಭೇಟಿ ಆಗ್ತೀವಿ, ಆದರೂ ಎಷ್ಟು ರೇಷ್ಮೆ ಸುಟ್ಟು ಸರ್ ಎಲ್ಲರೂ ನಮ್ಮನ್ನ ನೋಡ್ತಾರೆ. ನೋಡಿ ಎಷ್ಟು ವ್ಯತ್ಯಾಸ ಐತೆ. ನಮ್ಮನ್ನೇ ನೋಡ್ತಾರಂತ ಬರೋರು ಅವರು, ನಮ್ಮನ್ನ ಯಾರು ನೋಡ್ತಾರೆ ಅಂತ ಬರೋವು ಇವು. ಇಲ್ಲೇ ವ್ಯತ್ಯಾಸ. ಯೋಗಿ ಶರಣರು ಸಂತರು ದಾಸರು ಏನೇನಿದ್ದಾರೆ ಎಲ್ಲ ಗಂಡಸ್ರೇ. ಕೌಪಿನ ಹಾಕಿ ಅಡ್ಡಾಡೋರೆಲ್ಲ ಗಂಡಸ್ರೇ. ವಿರಾಗಿಗಳು ವೈರಾಗಿಗಳು ಎಲ್ಲೋ ಇಲ್ಲೊಂದಿಬ್ರು ಹೆಣ್ಮಕ್ಳು. ಯಾರು ಹೆಚ್ಚಾಗಿ ಇವೆಲ್ಲ ಶೋಕಿ ಬಿಡ್ಬೇಕಾಗತ್ತಂತ ಯಾರು ಸಂತರು ಶರಣೆಯರು ಆಗೋದಿಲ್ಲ. ಶರಣರು ಸಂತರು ಸಾಧುಗಳು ಸನ್ಯಾಸಿಗಳು ಅಂತ ನಮಗ ಅಂತಾರಾಗ್ಲಿ, ಎಲ್ಲೋ ಅಕ್ಕಮಾದೇವಿ ಅಂತ ಒಬ್ಬ ಮಹಿಳೆಯನ್ನು ಬಿಟ್ಟ ಮೇಲೆ ಎಲ್ಲೂ ನಾವು ಬೇರೆ ಹೆಣ್ಮಕ್ಳ ವಿರಾಯಿಗಳಾಗಿ ನೋಡಿಲ್ಲ. ಯಾಕಂದ್ರೆ ಅವ್ರಿಗೆ ಬಂಗಾರದ ಮೇಲೆ ಹುಚ್ಚು, ಮನಿ ಮೇಲೆ ಹುಚ್ಚು, ಒಂದಲ್ಲ ಎರಡಲ್ಲ. ನಾನು ಯಾವಾಗಲೂ ಟಿವಿಲಿ ಹೇಳ್ತಿರ್ತೀನಿ, ಕೂದಲ ಬೇಕು ಅಂತ ಮುಂದಕ್ಕೆ ಹಾಕಿ ನೋಡ್ರಿ ಎಷ್ಟು ಮಂದಿ ಕೂದಲ ಹರಿಕೊಂಬಂದಾರ ನೋಡ್ರಿ. ನೀವು ಮೇಲೆ ತುರುಬ್ ಕಟ್ಕೊಂಡ್ರೆ ಚಂದ ಕಾಣಂಗಿಲ್ಲ ಅಂತೇಳಿ ಹರಿಕೊಂಬರ್ತಾರ. ಹಣಿ ಮೇಲೆ ಕುಂಕುಮ ಇರಂಗಿಲ್ಲ, ಕೂದಲ ಒಂದು ಹರಿಕೊಂತಾರ. ಸ್ವಲ್ಪ ಲೈಟ್ ಹೋತಂದ್ರೆ ನಾವ ಗಾಬರಿ ಆಗ್ತೀವಿ ಇಲ್ಲಿ. ಆಮೇಲೆ ನಾವು ಬಾಚಣಿಕೆ ಸಿಕ್ತೀವಿ ಅಂದ್ರೆ ಸಾಕು, ಗಂಡಸರು ಒಂದ ಸಲ 2 ಸಲ ಹಿಂಗೆ ಹಂದಿಗೆ ಬಾಯಿಸ್ದಂಗೆ ಹಿಂಗೆ ಅಂದ್ಕೊಂಡ್ಬಿಟ್ರೆ ಮುಗಿದೋತ್ ನಮಗೆ. ಹೌದಾ? ನೋಡಿ
ಕೈಲೆಸ್ ಐತೆ, ಬಾಚಣಿಕೆ ಬೇಡ, ಕೈಲಿ ಹಿಂಗೆ ಅಂದ್ಕೊಂಡ್ಬಿಡ್ತೀವಿ. ಅದಕ್ಕೆ ಉಗುರು ಬಿಟ್ಟಿರ್ತೀವಿ ಕೆಲವ್ರು, ಹಿಂಗೆ ಅಂದ್ಕೊಂಡ್ಬಿಡ್ತೀವಿ. ಅದ ಅವ್ರು ನೋಡ್ರಿ ಎಲ್ಲ ಹಿಕ್ಕೊಂಡು ಒಂದು ಜಂಪಿ ಮುಂದೆ ಹೊಕ್ಕೊಂತಾರೆ. ಹಾಂ, ಏನಾರ ಮಾತಾಡ್ಸಿ ನೀವು. ಏನು ಮೇಡಮ್ ನಿಮ್ದು ಅದು ಇದಕ್ಕೆ ಹೋಗಿದ್ರಲ್ಲ, ಕೋರ್ಸ್ ಮುಗೀತಾ? ಆ್ಯಕ್ಚುಲಿ ನೋಡೋ ಪ್ರಶ್ನೆ ನಾವು ಏನಾಯಿತು ಅಂದರೆ, ನೀವು ಎಲ್ಲ ಕವಿಗಳ ವರ್ಣನೆಗಳನ್ನು ನೋಡ್ರಿ. ಎಲ್ಲ ಕವಿಗಳು ಎಲ್ಲೂ ಗಂಡಸಿನ ವರ್ಣನೆ ಇಲ್ಲ. ಗಂಡಸು ಬಿದ್ದಿರ್ತಾನ ಇಲ್ಲ ಎದ್ದು ನಿಂತಿರ್ತಾನೆ. ಹೆಣ್ಮಕ್ಳಿಗೆ ಮಾತ್ರ ಅವಳು ಮೊಗ್ಗಲು ಹೊರಳಿದಳು, ಓರಿ ನೋಟ ನೋಡಿ ಮುಗುಳ್ನಕ್ಕಳು, ತನ್ನ ಹಣೆಯಲ್ಲಿ ಕುಂಕುಮವನ್ನು ಸರಿಯಾಗಿ ತಿದ್ದಿಕೊಂಡಳು, ಕಾಳಿನ ಕಲ್ಲಿಗೆಯನ್ನು ನೋಡಿಕೊಂಡಳು. ಬರೇ ವರ್ಣನೆ ರೀ. ತೊಂಡೆ ಹಣ್ಣಿನ ತುಟಿ, ನೈದಿಲಿಯಂತ ಕಣ್ಣುಗಳು, ಪಡುವಲಕಾಯಿ ಅಂತ ಕೈಗಳು. ಇದನ್ನ ನಮ್ಮ ಬೀಚರ್ ಯಾರೋ ಒಬ್ಬ ಹೇಳಿದಂತ, ಸರ್ ಇಂಥ ಹೆಣ್ಣು ಸಿಗ್ತೈತೆ ಜಗತ್ನಾಗ. ಸಿಗ್ತೈತಪ್ಪ. ಕಮಲದಂತೆ ಮುಖ ನಂಗೆ ತೋರಿಸ್ತೀರಿ ಸರ್, ನಾಳೆ ನಮ್ಮ ಮನೆಗೆ ಬಾ ತೋರಿಸ್ತೀನಿ, ನಮ್ಮ ಮನೆಗೆ ಅದಾಳ ಅಂತ. ಇವ ಗಂಡಸ್ ಹುಟ್ಟು ಬಟ್ಟಿ ಮ್ಯಾಗ ಹೋದಲ್ಲಿ ರೂಮಿನ ಬಾಗಿಲ ತೆಗೆದು ನೋಡ್ತಾರ್ರಿ, ಬರೀ ಕಾಯಿಪಲ್ಯ ಬಿದ್ದ. ಮುಖದ ಜಗದಾಗ ಒಂದು ಕಮಲ್ದ ಹೂವ, ತುಟಿ ಜಗದಾಗ 2 ತೊಂಡಿ ಹಣ್ಣು, ಕೈ ಜಗದಾಗ ಪಡುವಲಕಾಯಿ, ಹಿಂದೆ ಕೂದಲು ಜಗದಾಗ ಏನೋ ಕರ್ರಂದ ಡಾಂಬರ್. ನೀನು ಬಯಸೋ ಕಾವ್ಯ ಕನಿಕೆ ಹಿಂಗಿರ್ತಾಳ ನೋಡಪ್ಪ ಅಂದಂತ. ಅದಕ್ಕೆ ನಿರಾಭರಣತೆಯೇ ಸುಂದರ. ನಿರಾಭರಣ ಗಂಡಸು ಅಂತ ವರ್ಣನೆ ಮಾಡಬೇಕಾಗ್ಲಿ, ನಿರಾಭರಣ ಹೆಂಗಸಿನ ವರ್ಣನೆ ಎಲ್ಲೂ ಇಲ್ಲ. ನಾನೇಶ್ ಹೇಳ್ತಿದ್ದಾರೆ, ಏನೇ ಆದರೂ ಹೆಣ್ಣು ಮಕ್ಕಳೇ ಸೌಂದರ್ಯೋಪಾಸನೆಯಲ್ಲಿ ಆಡಂಬರದ ಜೀವನಕ್ಕೆ ಹತ್ತಿರ, ಗಂಡಸರಲ್ಲ ಅಂತ. ಆದ್ದರಿಂದ ತೋರ್ಪಡಿಕೆಯಲ್ಲಿ ಹೆಣ್ಣು ಮಕ್ಕಳ ಆಡಂಬರವೇ ಆಡಂಬರ, ಅದಕ್ಕೆ ಮನಸೋಲುವುದು ಗಂಡಸರೇ ಅಂತ. ನಿಮ್ಮ ಮಾತೇನು? ಎಲ್ರಿಗೂ ನಮಸ್ಕಾರ. ಮನುಷ್ಯ ಹುಟ್ಟುವಾಗ ದಿಗಂಬರ, ಸಾಯುವಾಗಲೂ ದಿಗಂಬರ, ಮಧ್ಯ ಯಾಕೆ ಆಡಂಬರ? ನಿಮಗೆಲ್ರಿಗೂ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು. ಆದರೆ ಬರೀ ಶುಭಾಶಯಗಳು ಅಷ್ಟೇ ಅಲ್ಲದೆ ಅಲ್ಲೇ ಇವತ್ತಿನ ಸಬ್ಜೆಕ್ಟ್ ಇದೆ. ಕೃಷ್ಣೇಗೌಡರು ಶುಭಾಶಯ ಹೇಳುವಾಗ ಒಂದು ಮಾತು ಹೇಳಿದ್ರು, ನಮ್ಮಲ್ಲಿ ಒಂದು ಗಾದೆ ಇದೆ, ಗಂಡಸಿಗೆ ಯಾಕೆ ಗೌರಿ ದುಃಖ? ಯಾಕೆ ಗಂಡಸಿಗೆ ಗೌರಿ ದುಃಖ ಅಂದ್ರೆ, ಆ ಗೌರಿನ ಪಡೆಯಕ್ಕೆ ಡೌರಿ ಕೇಳ್ತಾನಲ್ಲ, ಅದಕ್ಕೆ ದುಃಖ ಅಲ್ವಾ? ಮೊಬೈಲ್ ವಿಷಯ ಸುಧಾ ಬರ್ಗೂರ್ ಅವ್ರು ಹೇಳಿದ್ರು, ಇಲ್ಲಿರೋ ಹುಡುಗಿರೆಲ್ಲ 10,000-15,000 ಮೊಬೈಲ್ ಇದೆ ಅಂತ. ಬಟ್ ಹುಡುಗರದೆಲ್ಲ ಚೆಕ್ ಮಾಡಿ, ಇವ್ರ ಹತ್ರ 15,000 ಮೊಬೈಲ್ ಇದ್ರೆ ಹುಡುಗರ ಹತ್ರ 2 ಲಕ್ಷದ ಬೈಕ್ ಇದೆ. ಇದು ಹುಡುಗರದು ಆಡಂಬರ ಅಂತ ಗುಂಡೂರಾವ್ ಸರ್, ಎರೆಹುಳ ಕಟ್ಟಿದ್ರೇನೆ ಮೀನ್ ಬೀಳೋದು ಅಂತ ಗೊತ್ತು ಅವ್ರಿಗೆ, ಅದಕ್ಕೆ ಏನಾರು ಇರ್ಲಿ. ಉದಾಹರಣೆ ನಾವು ಹೇಳ್ತಿರೋದು ಅಲ್ಲ, ನಾನು ಅದೆಲ್ಲ ಒಂದು ಜೋಕ್ ಹೋಗಿ ಓದಿದ್ದೆಪ್ಪ, ಸುಮ್ಮನೆ ಹೇಳ್ಬಿಡ್ತೀನಿ. ಅವನ ಹತ್ರ 2 ಲಕ್ಷದ ಬೈಕ್ ಇದ್ರೆ ಏನು, 25,000 ಸ್ಕೂಟಿನ ಫಾಲೋ ಮಾಡುತ್ತದು ಅಂತ. ಒಬ್ಬ ಹುಡುಗ ಬೈಕ್ ತಗೊಂಡ ಅಂದ್ರೆ ಇನ್ನೊಬ್ಬ ಹುಡುಗನೂ ತಗೊಂಡು ಹೋಗ್ತಾರೆ. ಬೈಕ್ಗಳು ಇರೋರೆಲ್ಲ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಹುಡುಗರು ಲೈಕ್ ಮೈಂಡೆಡ್ ಅಲ್ಲ, ಬೈಕ್ ಮೈಂಡೆಡ್ ಹುಡುಗರು. ಈ ಮಾತುಗಳನ್ನ ಆಡುತ್ತಿದ್ದೆಯೇ ಆಡಂಬರದ ಹುಡುಗಿಯರ ನಡುವೆ ಕುಳಿತು ನಿರಾಡಂಬರನಾಗಿ ಕೈಯಿಟ್ಟುಕೊಂಡಿರುವಂತಹ ಮಹಾಮನಿಯೇ, ನೀವೇನು ಹೇಳ್ತೀಯಪ್ಪ? ಯಾವ್ದು ಆಡಂಬರಕ್ಕೆ ಹತ್ತಿರ, ಯಾವ್ದು ನಿರಾಡಂಬರ? ಎಲ್ರಿಗೂ ನಮಸ್ಕಾರ. ಮಿಂಚಿನ ಸೀರೆ ಹಾಕಿಕೊಂಡು ಆಡಂಬರವಾಗಿ ಕುಳಿತಂತ ಇಂದುಮತಿ ಅಕ್ಕವರು ಹೇಳಿದ್ರು, ಗಂಡು ಮಕ್ಕಳು ಆಡಂಬರ ಜಾಸ್ತಿ ಮಾಡ್ತಾರೆ, ಒಂದು ಕ್ಯಾಡ್ ಹೇಳ್ತಾರಂತಂದು. ಒಂದು ಕ್ಯಾಡ್ ಹೇಳಿ ಕೆಲವೊಂದ್ಸಲ ಸಿಕ್ಕಾಕೊಂತವ್ರು. ಒಬ್ಬ ಹೆಣ್ಣು ನೋಡ್ಲಕ್ಕೆ ಹೋಗಿದ್ದ, ಅವ್ರ ಅಪ್ಪ ಹೇಳಿದ್ ಏನೇ ಹೇಳೋ ಡಬಲ್ ಹೇಳಂತಂದು. ಹೋದ ತಕ್ಷಣ ಕೇಳಿದ್ರೆ ಹೆಣ್ಣಿನ ಮನ್ಯಾಗ, ಏನು ಬಸ್ಸಿಗೆ ಬಂದ್ರೇನೆ? ಇಲ್ರಿ, ಕಾರ್ ತೊಗೊಂಡು ಬಂದಿನಿ ಅಂತಂದ. ಸಂತೋಷ ಅಂದ್ರು. ನೆಕ್ಸ್ಟ್ ಕೇಳಿದ್ರು, ಟೀ ಕುಡಿತೀರಾ? ಇಲ್ಲ, ನಾ ಹಾರ್ಲಿಕ್ಸ್ ಕುಡ್ತೀನಿ ಅಂತಂದ. ಯಾಕಂದ್ರೆ ಡಬಲ್ ನೋಡ್ರಿ. ಇಂದುಮತಿ ಅಕ್ಕವ್ರು ಹೇಳಿದಂಗ 4 ಎಕರೆ ಹೊಲ ಇದೆಯಾ? ಇಲ್ಲ, 40 ಎಕರೆ ಹೊಲ ಅದಂತಂದ. ಅಷ್ಟೊತ್ತಿಗೆ ಕೆಮ್ಮು ಬಂದಂಗೆ ಆಯ್ತು ಅವನಿಗೆ. ಅಂದ, ಏನು ಕೆಮ್ಮಾಗಿದೆಯಾ? ಇಲ್ಲ, TB ಆಗಿದೆ ಅಂತ ಹೇಳಿದ. ಅಂದ್ರೆ ಏನಾದರೂ ಒಂದು ಹೇಳ್ಕೊಳ್ಳಕ್ ಹೋಗಿ ಸಿಕ್ಕಾಕೊಳ್ಳುವಂಥ ಸಂದರ್ಭ ಗಂಡಸರಿಗೆ ಜಾಸ್ತಿ. ಆಡಂಬರ ಮಾಡ್ಲಿಕ್ಕೆ ಬರಲ್ಲ. ಹೆಣ್ಮಕ್ಳು ಬಂಗಾರದ ಮೂಲಕ ಆಡಂಬರ ಮಾಡ್ಕೊಂತಾರ, ಗಂಡು ಮಕ್ಕಳು ಬಂಗಾರ ಹಾಕೋಂಗಿಲ್ಲ. ಯಾಕೆ? ಅವು ಇದ್ದದ ಬಂಗಾರ ಇದ್ದಂಗೆ, ಅವ್ರಿಗೆ ಬಂಗಾರ ಹಾಕಿ ಅವಶ್ಯಕತೆ ಬೀಳಂಗಿಲ್ಲ. ಆಡಂಬರ ಅವರೇ ಮಾಡೋದು ಜಾಸ್ತಿ ಅನ್ಲಕ್ಕೆ ಒಂದು ಕೆಲವೊಂದು ಎಕ್ಸಾಂಪಲ್. ಈಗ ಸಿನಿಮಾ ಹೀರೋಯಿನ್ಗಳು ಕೆಲವೊಂದು ಫಿಲ್ಮ್ ಫೇರ್ ಅವಾರ್ಡ್ ಕೊಡ್ಲಕ್ಕೆ ಬರ್ತಾರೆ. ಕೊಡ್ಬೇಕಂತ ಬಂದಂಥ ಸಂದರ್ಭ ಅವ್ರು ಬಟ್ಟೆ ನೋಡ್ಬೇಕು, ಅವ್ರು ನೆಲ ಬೆಳಿತಿರ್ತದೆ, ಹಿಂದೆ 4 ಮಂದಿ ಹಿಡ್ಕೊಂಡು ಬರ್ತಾರೆ. ಅದ್ರಂಗೆ ಆಡಂಬರ ಮಾಡಿ ನೀವು ಗಂಡು ಮಕ್ಕಳಿಗೆ ಮಾಡ್ಲಿಕ್ಕೆ ಆಗ್ತದ? ಈ ಎಲ್ಲ ಪರಿಸ್ಥಿತಿಗಳು, ಈ ಎಲ್ಲ ನಿಮ್ಮ ಮಾತುಗಳನ್ನು ಕೇಳಿದಾಗ ನನಗೆ ಅನಿಸೋದು ಏನಂತಂದ್ರೆ, ನೀವು ಹೇಳಿದಂಗೆ ಗಂಡು ಮಕ್ಕಳು ಆಡಂಬರ ಮಾಡೋದಿಲ್ಲ, ಅದಕ್ಕಿಂತ ಜಾಸ್ತಿ ಹೆಣ್ಮಕ್ಳೇ ಮಾಡ್ತಾರಂತ ನನ್ನ ಮಾತು. ಸಿಕ್ಕಿ ಹಾಕಿಕೊಳ್ಳುವಂಥವರು ಗಂಡಸರೇ ಹೊರತು ಹೆಂಗಸರಲ್ಲ. ಅವರದು ಸಹಜವಾದಂತಹ ಆಡಂಬರದ ಒಂದು ತೋರ್ಪಡಿಕೆ ಹೊರತು ದುಬಾರಿ ಅಲ್ಲ ಅನ್ನುವ ಮಾತಿಗೆ ಪುಟ್ಟಮ್ಮ ನಿನ್ನ ಮಾತೇನು? ಜಿ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಗಣೇಶ ಹಬ್ಬವನ್ನ ನಾವೆಲ್ಲರೂ ಆಚರಿಸ್ತೀವಿ. ಎಲ್ಲ ಕಡೆ ಮನೆಯಲ್ಲೂ ಕೂರಿಸ್ತಾರೆ, ಸಮಾರಂಭಗಳನ್ನು ಮಾಡ್ತಾರೆ, ಹೊರಗಡೆ ಒಂದು ಟೆಂಟ್ ಹಾಕಿನೂ ಕೂರಿಸ್ತಾರೆ. ಗಣೇಶ ಮೂರ್ತಿ ಡೊಳ್ಳು ಹೊಟ್ಟೆ ಗಣಪ ಅಷ್ಟಗ್ಲವಾಗಿ ನಮ್ಮನ್ನು ಕೂರಿಸಿರ್ತಾರೆ ಗಣೇಶನನ್ನ. ಆದ್ರೆ ಅದೇ ಗೌರಿ ಅರ್ಧ ಮಾತ್ರ ಗೌರಿ ಇರ್ತಾಳೆ ಹೊರತು ಪೂರ್ತಿ ಭಾಗ ಗೌರಿ ಇರೋದೇ ಇಲ್ಲ. ಅದು ಎಲ್ಲೋ ಮೂಲೆನಲ್ಲಿ ಅಡುಕೊಂಡು ಕೂತಿರ್ತಾಳೆ. ಗೌರಿ ಇದಾಳೋ ಇಲ್ವೋ ಅನ್ನಂಗೆ ಚಿಕ್ಕ ಮೂರ್ತಿ ಆಗಿರುತ್ತೆ. ಅಲ್ಲಿಗೆ ಆಡಂಬರ ಯಾರು ಮಾಡ್ತಾ ಇರೋದು? ಗಣೇಶಂದೇ ಆಡಂಬರ ಜಾಸ್ತಿ.
ಗಣಪನಿಗೆ ಮೋದಕ ಇಷ್ಟ, ಕಜ್ಜಾಯ ಇಷ್ಟ, ಉಂಡೆ ಇಷ್ಟ, ಕಡುಬು ಇಷ್ಟ ಅಂತೇಳಿ ಎಲ್ಲ ಗಣಪತಿಗೆ ನೈವೇದ್ಯ ಮಾಡಿ ನಾವು ಅವನಿಗೆ ಇಷ್ಟವಾಗಿರೋ ತಿಂಡಿನೇ ಮಾಡ್ತೀವಿ ಹೊರತು ಅವಳಿಗೆ ಒಂದು ಅರ್ಶನ ಕುಂಕುಮ ಹಚ್ಬಿಟ್ಟು ಹೂ ಮುಡಿಸ್ಬಿಟ್ರೆ ಮುಗ್ದು ಹೋಯ್ತು ಗೌರಿ ಅಂತದ್ದು. ಹಾಗಾಗಿ ಆಡಂಬರ ಬದುಕು ಅಲ್ಲೇ ನಮಗೆ ಕಾಣುತ್ತೆ. ಗೌರಿ ಗಣೇಶ ಹಬ್ಬನ ನಮಗೆ ಪ್ರಸ್ತುತವಾಗಿ ನಿಲ್ಲುತ್ತೆ. ಪ್ರಾಣೇಶ್ ಸರ್ ಹೇಳಿದ್ರು ನೋಡಿ, ಎಲ್ಲ ಮೇಲ್ಗಡೆ ಕೂತಿರುವಂತ ಹೆಣ್ಮಕ್ಳು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಎಲ್ಲ ಕಲರ್ಫುಲ್ ಆಗಿ ಬಂದಿದ್ದಾರೆ ಅಂತೇಳಿ. ಅದೇ ಹೆಣ್ಮಕ್ಳು ಕತ್ಲೆಯಲ್ಲೂ ಕೂತಿದ್ದಾರೆ, ಅವೆಲ್ಲೋ ಗಂಡ್ಮಕ್ಳು ಹಿಂದೆ ಕೂತಿದ್ದಾರೆ. ಈ ಹುಡುಗರದ್ದು ನಾವು ಇಲ್ಲಿ ಮುಂದೆ ಕೂತಿರೋಂತ ಎಲ್ಲ ಹುಡುಗರನ್ನ ಗಮನಿಸ್ಕೊಳ್ಳೋಣ. ಹುಡುಗಿರ್ದು ಒಂದು ತಲೆ ಬಾಚ್ಕೊಂಡು ಹಿಂದೆ ಒಂದು ಕ್ಲಿಪ್ ಹಾಕಿರ್ತಾರೆ. ಹೇರ್ ಸ್ಟೈಲ್ ಒಬ್ಬೊಬ್ರದ್ದು ನೋಡ್ಕೊಂಡು ಬನ್ನಿ. ಒಬ್ಬೊಬ್ರದ್ದು ಹೇರ್ ಸ್ಟೈಲ್ ಒಂದೊಂದು. ನಾನು ಇದನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅದನ್ನು ಯೂನಿಸೆಕ್ಸ್ ಸಲೂನ್ ಅಂತ ಹೇಳಿ ಏನೋ ಇರುತ್ತೆ. ನಿಮ್ದು ಹೇಗಿದೆ, ಹುಡುಗರು ಹೇಗ್ ಬರ್ತಾರೆ, ಹುಡುಗಿರು ಹೇಗ್ ಬರ್ತಾರೆ, ಎಷ್ಟು ವ್ಯಾಪಾರ ಹೇಗಾಗುತ್ತೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ಹುಡುಗಿರ್ದೇ ಕಮ್ಮಿ ಮೇಡಮ್, ಅವ್ರದ್ದೇನೋ 100-200 ರೂಪಾಯಿ ವ್ಯಾಪಾರ ಮಾಡ್ಕೊಂಡು ಅವ್ರಿಗೆ ಏನಾದ್ರು ಒಂದು ಟ್ರೀಟ್ಮೆಂಟ್ ಕೇಳ್ಬಿಟ್ರೆ ಮೊದ್ಲು ಕೇಳೋದು ಅವ್ರು ಎಷ್ಟು ದುಡ್ಡು ಆಗುತ್ತೆ ಅಂತ ಕೇಳ್ಬಿಟ್ಟು ಟ್ರೀಟ್ಮೆಂಟ್ ತಗೊಳ್ತಾರೆ. ಈ ಹುಡುಗರ್ದು ಹಂಗಲ್ಲ ಮೇಡಮ್, ಕೇಳಲ್ಲ, ಇಂಥ ಟ್ರೀಟ್ಮೆಂಟ್ ಮಾಡಿ ಮಾಡಿ ಹಂಗೆ ಹೋಗಿ ಹೋಗಿ ಇವತ್ತು ನಿಜವಾಗ್ಲೂ ರಿಪೋರ್ಟ್ ಇದೆ, ಹುಡುಗರ ಬಿಲ್ಲು 1000 ರೂಪಾಯಿ ಆಗಿರುತ್ತೆ, ಆದ್ರೆ ಹುಡುಗಿರ್ ಬಿಲ್ಲು 100 ರೂಪಾಯಿ ಆಗಿರುತ್ತೆ ಅಷ್ಟೇ. ಯೂನಿಸೆಕ್ಸ್ ಸಲೂನ್ ನಲ್ಲಿರೋ ಹುಡುಗಿರು ತುಂಬಾ ಮುದ್ದಾಗಿದ್ದಾರೆ, ಹಾಗಾಗಿ ಅವ್ರ ಹತ್ರ ಹೇರ್ ಕಟ್ ಮಾಡ್ಕೊಳ್ಳುವಾಗ ಪಾಪ ಇವಾಗ ಜೋಬ್ ಕಟ್ ಆಗೋದು ಗೊತ್ತಾಗಿರಲ್ಲ. ಇಲ್ಲ ಮೇಡಮ್. ಶ್ರೀ ಕೃಷ್ಣೇಗೌಡರ ಮಾಮನಿಗೆ ಅವರು ಹೇಳ್ತಾ ಇದ್ದಾರೆ, ಆಕೃತಿಯಲ್ಲಿ ಸ್ವೀಕೃತಿಗಿಂತಲ ವಿಕೃತಿ ರೂಪದಲ್ಲಿ ಬರ್ತಕ್ಕಂಥ ಒಂದು ತೋರ್ಪಡಿಕೆ ಆಡಂಬರ ಯಾವತ್ತೂ ಕೂಡ ಹೆಣ್ಣು ಮಕ್ಕಳದು. ಆದರೆ ಆಕೃತಿಯಲ್ಲಿ ಸ್ವೀಕೃತಿ ಅಂತ ರೂಪ ಬರೋದು ಗಂಡು ಹುಡುಗರದೇ ಅಂತಕ್ಕಂಥದ್ದು ಪುಟ್ಟಮ್ಮನ ಮಾತು. ನೀವೇನು ನಾಗಶ್ರೀ ಕೇಳಿಸ್ಕೊತಾ ಇದ್ದೀರಾ? ಕೇಳಿಸ್ಕೊಳ್ಳಿ. ಸುಮ್ಮನೆ ಕಣ್ಣಳತೆಯಲ್ಲಿ ನೋಡಿ ಈ ಹುಡುಗಿ, ಕಣ್ಣಳತೆಯಲ್ಲಿ ನೋಡಿ. ಪಾಪ ಅಬ್ಬೆಪಾರಿ ಹುಡುಗರು ಅಲ್ಲಿ ಕೂತವ್ರೆ ಅಂತ ಇವರು ಹೇರ್ ಕಟ್ ಮಾಡಿಸ್ಕೊಂಡು ಭಾಳ ಸ್ಟೈಲಾಗಿ ಬರ್ತಾರೆ ಅಂತಿರಲ್ಲ. 1.5 ಗಂಟೆ ಮೇಕಪ್ ಆಗದಿದ್ರೆ ನಾಗಶ್ರೀ ಹಿಂಗೆ ಆಗಕ್ಕೆ ಯಾರೋ ಒಬ್ಳು ಹೆಣ್ಮಗಳು ಸೀರೆ ಅಂಗಡಿಗೆ ಹೋದಂತೆ. ಈ ಗಂಡಸರು ಬಟ್ಟೆ ತಗೊಳಕ್ ಹೋಯ್ತಾರೆ, ಗೊತ್ತಲ್ವ ನಿಮಗೆ? ಯಾವ 4 ಹಾಕಪ್ಪ ಅಂತಾರೆ. ಸರ್ ಇದು ನೋಡಿ ಸರ್ ಚೆನ್ನಾಗಿದೆ, ಆಯ್ತು ಅದನ್ನೇ ಹಾಕು. ಹೆಣ್ಮಕ್ಳು ಹಂಗಲ್ಲ, ಸೀರೆ ಅಂಗಡಿಗೆ ಹೋಗ್ಬಿಟ್ರೆ ಈ ಡಿಸೈನ್ ನಲ್ಲಿ ಬೇರೆ ಕಲರ್ ಇದೆಯಾ, ಈ ಕಲರ್ ಅಲ್ಲಿ ಬೇರೆ ಡಿಸೈನ್ ಇದೆಯಾ, ಮುಗಿಯೋದೇ ಇಲ್ಲ ಕತೆ ಇವು. ಅವನು ಎಲ್ಲ ಅಂಗಡಿಲಿ ಇರೋದೆಲ್ಲ ತೋರಿಸಿ ಸಾಕಾಗೋಯ್ತು ಅವನಿಗೆ. ಅವ್ನು ಹೇಳ್ದ, ಮೇಡಮ್ ನಿಮಗೆ ಅದು ಯಾವ ಥರ ಸೀರೆ ಬೇಕು ಹೇಳಿ ತೋರಿಸ್ಬಿಡ್ತೀನಿ ಇಲ್ಲ. ಅವಳು ಹೇಳಿದ್ಲು, ನನಗೆ ಆ ಥರ ಈ ಥರ ಅಂತ ಏನು ಗೊತ್ತಿಲ್ಲಪ್ಪ, ನಮ್ಮ ಅಕ್ಕಪಕ್ಕದ ಮನೆಯವರು ನೋಡಿದ್ರೆ ಉರ್ಕೋಬೇಕು ಆ ಥರ ಸೀರೆ ಕೊಡೋದು. ಅವಳಿಗೆ ತಾನೇ ಚೆನ್ನಾಗಿ ಕಾಣಿಸ್ಬೇಕು ಅಂತಿಲ್ಲ, ಅಕ್ಕಪಕ್ಕದ ಮನೆಯವ್ರು ಉರ್ಕೋಬೇಕು. ಒಡವೆ ಅಂಗಡಿಗೆ ಹೋಗ್ತಾಳೆ, ಒಡವೆ ತಗೋತಾಳೆ. ಏನು ಒಡವೆ ತೋರಿಸಿದ್ರು ಒಪ್ಪಲ್ಲ. ಯಾಕೆ ಅಂದ್ರೆ ಅಕ್ಕಪಕ್ಕದ ಮನೆಯವ್ರು ಉರ್ಕೋಬೇಕು ಅಂತ. ಉರ್ಕೊಳ್ಳೋದಿದೆಯಲ್ಲ ಅದನ್ನ ಆಡಂಬರ ಅಂತ ಕರೀತಾರೆ. ಮುಖ್ಯಮಂತ್ರಿ ಚಂದ್ರಮಾಮನಿಗೆ ಆಡಂಬರ ಅನ್ನೋದು ತೋರ್ಪಡಿಕೆ ಅಲ್ಲ, ಅದವರ ಆಚರಣೆ. ಆದ್ದರಿಂದ ಆಚರಣೆಯಲ್ಲಿ ಇರ್ತಕ್ಕಂಥದ್ದನ್ನ ಸ್ವೀಕೃತಿಯಾಗಿ ತಗೊಳ್ಬೇಕಾದದ್ದು ಸಹಜವಾದ ಧರ್ಮ ಅಂತ. ಆದ್ದರಿಂದ ಮಹಿಳೆಯರು ಅಂತ ಹೇಳಿದರೆ ಆ ಸೌಂದರ್ಯವೇ ಪ್ರಕೃತಿ ರೂಪಕ್ಕ ಕೊಟ್ಟಿರ್ತಕ್ಕಂಥ ಒಂದು ಸ್ತ್ರೀ ಆಕರ್ಷಣೆ ಅಂತಕ್ಕಂಥದ್ದು ಅವ್ರ ಮಾತು ಅಲ್ಲ. ಅದು ಆಡಂಬರನೂ ಆಗ್ಬೋದೇನೋ. ಚಿಕ್ಕ ವಯಸ್ಸಾದಾಗ ಬರೀ ಚಡ್ಡಿ ಬಿಟ್ಟು ಹೈಸ್ಕೂಲ್ಗೆ ಹೋಗಿ ಬಟ್ಟೆ ಇರಲಿಲ್ಲ, ಯಾರ್ದೋ ಪೈಜಾಮ ಕದ್ಕೊಂಡು ಹೋಗಿ ಆಡಂಬರ ಹಾಕೊಂಡು ಸ್ಕೂಲ್ಗೆ ಹೋಗ್ತಿದ್ದೆ. ಅದು ನನ್ನ ಆಡಂಬರ. ಅವತ್ತಿನ ದಿವಸ ಕಳ್ಳತನ ಮಾಡ್ತಿದ್ದೆ ಆಡಂಬರಕ್ಕೋಸ್ಕರವಾಗಿ. ನಾನು ಅವ್ರ ಥರ ಮೆರಿಬೇಕು ಅಂತ ದೇವಸ್ಥಾನದಲ್ಲಿ ಚಪ್ಪಲಿ ಕದ್ಕೊಂಡೋಗಿ ಹಾಕೊಂಡೋಗಿ ಸಿಕ್ಕಾಕೊಂಡು ಒದೆ ತಿಂದಿದ್ದೆ. ಅದು ಆಡಂಬರ. ಬೇಕಿರ್ಲಿಲ್ಲ ಅವತ್ತು ಕೂಡ, ಅದು ಆಡಂಬರ. ಇವೆಲ್ಲ ಆಡಂಬರ ಆದ್ಮೇಲೆ ನನ್ನ ಹೆಂಡತಿ ಮದುವೆ ಆಗಿ ಬಂದ್ಲು. ಅವಳ ಸರಳತೆಯನ್ನು ನೋಡಿ ನನಗೆ ಅವಮಾನ ಆಗೋಯ್ತು. ಇಂಥ ಆಡಂಬರಿಗೆ ನನಗೆ ಯಾಕೆ ಬೇಕು ಅಂತ ಆಕೆಗೋಸ್ಕರ ತ್ಯಾಗ ಮಾಡಿದೆ. ಅವಳು ಸರಳವಾಗಿರೋದ್ರಿಂದ ನಾನು ಆಡಂಬರಗಾತ ಅಂತ ಗೊತ್ತಾಗಿರೋದ್ರಿಂದ ಆ ಗಂಡನ ಪರಿವರ್ತನೆ ಮಾಡಿದ. ಅವಳಿಗೆ ಚಪ್ಪಾಳೆ ಹೊಡೆದ್ರಿ. ನೀವೇನು ಹೇಳ್ತಾ ಇರೋದು? ಆಡಂಬರ ಅವ್ರದ್ದು. ಆ ಆಡಂಬರದಿಂದ ಇವತ್ತಿನ ದಿವಸ ನಿಮಗೆ ನಾನು ಉದಾಹರಣೆಯಾಗಿ ಕಾಣ್ತಾ ಇದ್ದೀನಿ. ನಾನು ಮಾಡಿರೋ ತಪ್ಪನ್ನು ಹೇಳ್ಕೊಂತಾ ಇದ್ದೀನಲ್ಲ. ಆಡಂಬರ ರಾಜಕಾರಣಿಗಳ ವಿಚಾರ ಇಷ್ಟೇ. ಒಂದೇ ಒಂದು ಹೇಳ್ಬಿಡ್ತೀನಿ. ದೊಡ್ಡ ಸೆಲೆಬ್ರಿಟಿ ನೀವು. ನಾನು ಒಂದ್ ಕಾಲದಲ್ಲಿ ಪ್ಯಾಂಟ್ ಕದ್ದಿದ್ದೆ, ಪೈಜಾಮ ಕದ್ದಿದ್ದೆ, ಚಡ್ಡಿ ಕದ್ದಿದ್ದೆ, ಟೋಪಿ ಕದ್ದಿದ್ದೆ ಅಂತ ಹೇಳ್ತಿರಲ್ಲ, ಇದನ್ನೇ ಸರ್ ನಿರಾಡಂಬರ ಅನ್ನೋದು. ಇದೇ ನಿರಾಡಂಬರ ಅಂತಾರೆ. ನೀವು ಇಲ್ಲ ನಾನು ಚಿಕ್ಕವನಾಗಿದ್ದಾಗಿಂದಲೂ ಯಾವ್ದು ಇಲ್ಲಪ್ಪ, ನಂದೇನಿದೆ ಅಷ್ಟ್ರಲ್ಲಿ ಮಾತ್ರ ಬದುಕಿದ್ದೀನಿ ಅಂತ ಹೇಳಿದ್ರೆ ಆಡಂಬರ ಆಗ್ತಿತ್ತು. ನಿರಾಡಂಬರ ಯಾವುದು ಅಂದ್ರೆ, ನಾನು ನೋಡಿ ಹಿಂಗೆಲ್ಲ ಇದ್ದೆ ಅವಾಗ ಒಂದ್ ಪೈಜಾಮ ಕದ್ಕೊಂಡು ಹಾಕೋದು ಅಗತ್ಯತೆ. ದೊಡ್ಡ ಆಡಂಬರ ಅಲ್ಲ, ಅದು ಮಿನಿಮಮ್ ಒಂದು ಅಗತ್ಯ, ಒಂದು ಸಣ್ಣ ಆಸೆ ಅಷ್ಟೇ. ಅದು ಬಹಳ ದೊಡ್ಡ ಆಡಂಬರ ಅಲ್ಲ. ಆಡಂಬರ ನನಗೆ ನನ್ನ ವಯಸ್ಸಾಗಿ ಅರ್ಥ ಆದ್ಮೇಲೆ, ಹೆಂಡತಿ ಬಂದ್ಮೇಲೆ, ಸರಳತೆ ನೋಡಿದ್ಮೇಲೆ ನನ್ನ ಆಡಂಬರ ಅದು ನಿಜ ಅಂತ ಗೊತ್ತಾಯ್ತು ಅವತ್ತು. ಅದನ್ನ ನಾನು ಉದಾಹರಣೆಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಮಾತು ಬರುತ್ತೆ ಅಂದ್ಬಿಟ್ಟು ವ್ಯಾಖ್ಯಾನ ಚೆನ್ನಾಗಿ ಮಾಡ್ತೀರಾ. ವ್ಯಾಖ್ಯಾನವನ್ನು ಎರಡೂ ಮಾಡ್ತೀರಾ. ವಾದ ಪ್ರತಿವಾದ
ವಿತಂಡವಾದ, ಮೂರೂ ಎಕ್ಸ್ಪೋರ್ಟಿವ್. ಅದು ಬಹಳ ನೋಡಿ, ಅವರೆಲ್ಲರೂ ಎಂಡಾರ್ಸ್ ಮಾಡ್ತಾವ್ರೆ. ಸುಮಾರು ವರ್ಷದಿಂದ ಕೇಳಿದಾರ ಮಾತುಗಳನ್ನ. ಇರ್ಲಿ, ನೀವೇನ್ ಹೇಳಿದ್ದಕ್ಕೆ ಅದನ್ನು ಸ್ವಾಗತ ಮಾಡ್ತೀನಿ, ಒಪ್ಕೊಂಡೆ ಅಂತ ಅಂದ್ಬಿಟ್ಟು. ಈಗ ಬರೋಣ, ಒಬ್ಬೊಬ್ಬರು ಇದು ಬರೋಣ. ಆಗ್ಲೇ ನಮ್ ಗುಂಡೂರ ಒಂದು ವ್ಯಾಖ್ಯಾನ ಕೊಡಕ್ ಹೋದಾಗ ನೀವು ಒಂದು ಸುಧಾಮ್ನವರು ಹೇಳಿದ್ರು, ನೀವು ಹೇಳಿದ್ರ ಒಡವೆ ವಿಚಾರದಲ್ಲಿ ಗಂಡಸರು ಡೂಪ್ಲಿಕೇಟ್ ಹಾಕೊಂಡಿರ್ತಾರೆ ಅಂತ, ಹೆಂಗಸರು ಒರಿಜಿನಲ್ ಹಾಕೊಂಡಿರ್ತಾರೆ. ಒರಿಜಿನಲ್ ಹಾಕೊಂಡಾಗ ಆಡಂಬ ಆಗದೇ ಇಲ್ಲ. ದುಡ್ದಿರ್ತಾರೆ, ಕಷ್ಟ ಬಿದ್ದಿರ್ತಾರೆ, ಹಾಕತ್ತಾರೆ. ಇವರು ರಾಜಕಾರಣಿಗಳು ಇವರೆಲ್ಲ ಬೇರೆ ಬೇರೆಯವ್ರು ಹಾಕೋತಾರಲ್ಲ, ಅದು ಆಡಂಬರಕ್ಕೆ ಹಾಕೊಂಡ್ರು ತಂದಿರೋದ್ ಬಟ್ಟೆಗಳಲ್ವ. ಅಂದ್ಮೇಲೆ ಯಾರ್ದು ಆಡಂಬರ? ಗಂಡಸರದಲ್ವರ. ನೀವೇ ಹೇಳಿದ ಡೂಪ್ಲಿಕೇಟ್ ಹಾಕೊಂಡ್ರದೇ ಆಡಂಬರತೆ. ಸೀತಾಮಾತೆನ ಹೆಸರು ತಂದ್ಬಿಟ್ರ ನೀವು, ಯಾವ್ದೋ ವಿಚಾರಕ್ಕೆ ತಂದು ಹೇಳಿದ್ರಲ್ಲ. ನಾನು ಹೇಳ್ತೀನಿ, ಸೀತಾಮಾತೆ ಹೆಸರು ಅಳವಾದ ಹೆಂಗಸು, ಆಡಂಬರ ಇಲ್ಲದೆ ಬದುಕದಂತ ಹೆಂಗಸು. ರಾವಣ ಎಂತವನು, ತಲೆನೇ ಹತ್ತಿಟ್ಕೊಂಡವ್ರೆ. ಅದಕ್ಕೆ ಕಿರೀಟ, ಅದಕ್ಕೆ ವಜ್ರ, ಅದಕ್ಕೆ ವೈಡೂರ್ಯ, ಎದೆ ಮೇಲೆ ಕವಚ. ಆಡಂಬರ ಅಲ್ವಾ? ಚಂದ್ರು ಸರ್, ನಾನೊಬ್ಬ ದೊಡ್ಡ ಮನುಷ್ಯ ಆಗ್ಬೇಕು, ನಾನೊಬ್ಬ ಚಕ್ರವರ್ತಿ ಆಗ್ಬೇಕು ಅಂತ ತೋರಿಸ್ಕೊಂಡಿದ್ದ ಆಡಳಿತ ಅಲ್ವಾ? ಅದು ಬೇಡಪ್ಪ. ನೀವು ನಾವು ನೋಡಿರ್ತಕ್ಕಂಥ ಮಹಾರಾಜರು, ಈ ಮಹಾರಾಜರು ಅಂತಲ್ಲ, ಎಲ್ಲಾ ಮಹಾರಾಜರುಗಳು ಅವ್ರ ಹೆಂಡತಿ ಕೂತ್ಕೊಂಡ್ರ ಅಂಬಾರಿ ಮೇಲೆ ಕೂತವ್ರು ಯಾರು? ಚಿನ್ನದ ಸಿಂಹಾಸ ಮೇಲೆ ಕೂತವ್ರು ಯಾರು? ಅವ್ರ ಹೆಂಡತಿ ದೂರದಲ್ಲಿ ನಿಂತ್ಕೊಂಡು ಹಿಂಗ್ ನೋಡ್ತಾ ಇದ್ರು ಸೆರ್ಗ ಹಾಕೊಂಡು. ನಿಮ್ಮೂರಲ್ಲೇ ಮೈಸೂರಿನಲ್ಲಿ ಆಡಂಬರ ಯಾರು ಸ್ವಾಮಿ ಹೇಳ್ತಿರಲ್ಲ? ಗಂಡಸರೇ ಆಡಂಬರದಲ್ಲಿ ಎತ್ತಿದ ಕೈ. ನಾನು ನೀನು ಯಾವ್ದೋ ಒಂದ್ ಸಣ್ಣ ವಿಚಾರದಲ್ಲಿ ಮಾತಾಡ್ಕೊಂಡ್ರಾಗಲ್ಲ, ಒಪ್ಕೊಳ್ಳಿ. ಆಮೇಲೆ ಬನ್ನಿ, ಇನ್ನೊಂದ್ ಸ್ವಲ್ಪ ಲಿಸ್ಟ್ ಕೊಡ್ತೀನಿ. ಆಡಂಬರಕ್ಕಿಂತ ನಿರಾಡಂಬರವಾದಂತ ಜೀವನವೇ ಜೀವನ ಮಾರ್ಗದರ್ಶಿ ಅಂತಾರೆ. ನಿಮ್ಮ ಮಾತೇನು? ಚಂದ್ರು ಸರ್ಗೆ ಮೊದಲು ಉತ್ತರ ಕೊಡ್ತೀನಿ. ಭ್ರಷ್ಟಾಚಾರ ಮಾಡ್ತಿರೋ 100 ಜನ ಗಂಡಸರು ಇದ್ದಾರೆ ಅಂದ್ರೆ, ಅವ್ರ ಹಿಂದೆ 100 ಜನ ಹೆಂಗಸರು ಇದ್ದಾರೆ ಸ್ವಾಮಿ. ಅವ್ರ ಮನೇಲಿ ಮೂತಿ ತಿವಿಯೋದ್ರಿಂದಾನೇ ನೀವು ಇದೀರಾ ದಂಡಕ್ಕೆ, ನೀವು ಇದೀರಾ ದಂಡಕ್ಕೆ ಅಂದಾಗ ಅವನಿಗೆ ಬರೋ ಸಂಬಳ ಕೈಲಿ ಸಾಲದೆ ಇದ್ದಾಗ ಈ ತರದ ಎಂಜಲ್ ಕಾಸಿ ಕೈ ನೀವ್ಯಾಕಾದ್ರ ಆಗ್ತಾರೆ ಸ್ವಾಮಿ. ಹೆಂಡತಿ ಮೂತಿ ತಿವಿತಾಳೆ. ಆಗಿರೋರು ಯಾರು? ಅಲ್ಲ, ಆಗಿರೋರು ಯಾರು ಅಂದ್ರೆ ಮಾಡ್ದವ್ರು ಯಾರು? ಮನೆ ಬಗ್ಗೆ ಹೇಳಿದ್ರಿ, ದೊಡ್ಡ ದೊಡ್ಡ ಮನೆ ಕಟ್ಟಿಸ್ಕೊಂಡಿದ್ದಾರೆ. ಇದು ಹೆಣ್ಮಕ್ಳದೇ ಆಸೆ. ಇವ್ರು ಗಂಡ ಹೆಂಡತಿ ಮೊದ್ಲು ನೋಡಿ ತುಂಬ ಕುಟುಂಬದಲ್ಲಿ ಇರ್ತಾ ಇದ್ರು, ಎಲ್ಲ ಆರಾಮಾಗಿರ್ತಾ ಇದ್ವಿ. ಒಂದ್ ರೂಮ್, ಒಂದ್ ಅಡಿಗೆ ಮನೆ, ಎಲ್ಲ ಒಟ್ಟಿಗೆ ಬದುಕ್ತಾ ಇದ್ವಿ. ಈಗ ಹಂಗಲ್ಲ. ಇವಳಿಗೆ ಏನಂದ್ರೆ ಬಾತ್ರೂಮ್ 3 ಜನ ಇರ್ತಾರೆ, ಗಂಡ ಹೆಂಡತಿ, 1 ಮಗು, 3 ಬೆಡ್ರೂಮ್, 6 ಬಾತ್ರೂಮ್ ಇರುತ್ತೆ. ಮೊದಲಿನ ಕಾಲದಲ್ಲಿ 1 ಟೂತ್ ಪೇಸ್ಟ್, 1 ಟವಲ್ಲು, ಟೂತ್ ಪೇಸ್ಟ್ ಇಲ್ಲ ಬಿಡಿ, ಹಲ್ಪುಡಿ, 1 ಸೋಪ್ ಇದ್ರೆ ಸಾಕು, ಮನೆಯವರೆಲ್ಲ ಸ್ನಾನ ಮಾಡ್ತಾ ಇದ್ರು. ಈಗ ಹಂಗಲ್ಲ. ಪ್ರತಿಯೊಬ್ಬರಿಗೂ ಸಪರೇಟ್ ಸೋಪು, ಪ್ರತಿಯೊಬ್ಬರಿಗೂ ಸಪರೇಟ್ ಟವಲ್ಲು, ಸಪರೇಟ್ ಶಾಂಪು, ಇದೆಲ್ಲವನ್ನ ಬಯಸಿ ಕೊಳ್ಳು ಬಾಕತನದಲ್ಲಿ ತಂದು ತುಂಬಿಸ್ಕೊಳ್ಳೋಳು ನಿಮ್ಮಂತ ಸಾಮಾನ್ಯ ಹೆಣ್ಮಕ್ಳೇ ಸರ್. ನಮ್ಮ ಮನೆಗಳಲ್ಲೇ ಇದು. ಗಂಡನಿಗೆ ಗೊತ್ತೇ ಆಗಲ್ಲ, ಅದು ಬರೀ ಗಾಡಿ ತಳ್ಳುತ್ತೆ, ಮಾಲ್ಗೋದ್ರೆ ಅಷ್ಟೇ. ಅದು ಕಾರ್ಡ್ ಉಜ್ಜು, ಗಾಡಿ ತಳ್ಳು, ಎರಡೇ ಕೆಲಸ. ಹಬ್ಬ ಅಂದ್ರೆ ಇನ್ನೊಂದು ಇವಳ್ದು ಅಲ್ಲಿ ಟ್ರಯಲ್ ನೋಡಕ್ ಹೊರಟು ಬಿಡ್ತಾಳೆ. ಯಾಕೆಂದ್ರೆ ಇವಳಿಗೆ ಆನ್ಲೈನ್ ಅಲ್ಲಿ ನೋಡಿ ಮಾಡಿ ಶಾಪಿಂಗ್ ಅಭ್ಯಾಸ ಆಗಿರುತ್ತೆ. ಮಾಲ್ಗಳಿಗೆ ಹೋಗ್ಬಿಟ್ರೆ ಮುಗೀತು, ಜಾನು ಬೇಬಿ ಅಂತ ಆ ಜಾನು ಬೇಬಿ ಪಾಪ ನೋಡ್ತಾ ಇರುತ್ತೆ. ಪಕ್ಕದಲ್ಲಿ ಯಾರೋ ನಿಮ್ಮಂತ ಹುಡುಗರು ಇರ್ತಾವಲ್ಲ, ಪಡ್ಡೆ ಹುಡುಗರು, ಜಾನು ಅಂದ್ರೆ ಯಾವ್ದೋ ಹೊಸ ಫಿಗರ್ ಬರುತ್ತೇನೋ ಅಂತ ಹಿಂಗ್ ನೋಡ್ತಿರ್ತಾನೆ. ಆ ಜಾನು ಹುಡ್ಕೊಂಡು ಮಮ್ಮಿ ಅಂತ ಇನ್ನೊಂದು ಮಗು ಆಚೆ ಬರುತ್ತೆ. ಓ, ಇದು ಸಂತೂರ್ ಮಮ್ಮಿ ಅನ್ಬಿಟ್ಟು ಇವ್ನು ಆಚೆಗೆ ಹೋಗ್ತಾನೆ. ಇವೆಲ್ಲ ನಾವು ನೋಡ್ತಾ ಇದೀವಿ. ಅಪೇಕ್ಷೆಗಳು ಯಾಕೆ ಅಂದ್ರೆ ಅವಳಿಗೆ ಯಾವಾಗ್ಲೂ ಕೂಡ ಬದಲಾವಣೆ ಇಷ್ಟ. ಇನ್ನು ನಮ್ಮ ನಾಗಶ್ರೀ ಹೇಳಿದ್ರು, ನೀವು ಯಾವುದೇ ಅಂಗಡಿ ಮುಂದೆ ಹೋಗಿ ಹೊಸ ಐಟಮ್ಗಳನ್ನ ರಿವ್ಯೂ ಮಾಡೋದೆಲ್ಲ ಗಂಡ್ಮಕ್ಳೇ ಮಾಡ್ತಾರಮ್ಮ. ಇಲ್ದಿದ್ರೆ ಈ ಹುಡುಗಿಯರ್ನ ಬುಟ್ಟಿಗೆ ಹಾಕೊಳಕ್ ಆಗಲ್ವಲ್ಲ, ಅವ್ರು ರಿವ್ಯೂ ಮಾಡಿ ಸಾಲ ಮಾಡಿ ಕೊಂಡ್ಕೊಂಡು ಇವಳಿಗೆ ಕೊಟ್ಟು ಐ ಲವ್ ಯು ಅಂತ ಇವನು ಆ ಪ್ರಪೋಸ್ ಮಾಡಕ್ಕೋಸ್ಕರ ಮಾಡ್ಕೊಂಡು ಬರ್ತಾನೆ ಅಷ್ಟೇನೆ. ಇದೆಲ್ಲ ಬೇಡಪ್ಪ. ಇಷ್ಟು ಜನ ಕೂತ್ಕೊಂಡು ನೋಡ್ತಾ ಇದ್ದೀರಲ್ಲ ಕಾರ್ಯಕ್ರಮ, ಹಳ್ಳಿ ಹುಡುಗರು ನೀವೆಲ್ಲ ನೋಡ್ತಿದ್ದೀರಲ್ಲ, ಎಷ್ಟು ಜನ ಹೆಣ್ಮಕ್ಳು ಕೋಟಿಗಟ್ಲೆ ನಿಮಗೆ ಊರಲ್ಲಿ ಆಸ್ತಿ ಇರ್ಬೋದು, ಹಳ್ಳಿ ಹುಡುಗನ ಮದುವೆ ಆಗೋಕೆ ಒಪ್ಪೋದಿಲ್ಲ. ಅವಳಿಗೆ ಸಿಟಿಯ ಆಡಂಬರದ ಬದುಕಬೇಕು, ವೀಕೆಂಡ್ ಅಲ್ಲಿ ಮಾಲ್ ಬೇಕು, ಸಿನಿಮಾಕ್ಕೆ ಹೋಗ್ಬೇಕು, ಒಪ್ಪಲ್ಲ. ಹೆಣ್ಣು ಸಿಗಲ್ಲ. ನೀನು ಊರಲ್ಲಿ ಎಷ್ಟೇ ಆಸ್ತಿ ಇರ್ಲಿ, ಸಿಟಿಗೆ ಬಂದು ಬೇಕಾದ್ರೆ ಒಂದ್ ಸಣ್ಣ ಕೆಲಸ ಮಾಡ್ಕೊಂಡು ಪುಟ್ಟ ಸಂಬಳ ತಗೋತೀರಿ ಸಾಕು. ಸಿಟಿಲಿದ್ರೆ ಓಕೆ, ಅದು ಬೇಡ ಸ್ವಾಮಿ. ರೀಲ್ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಬಿಡ್ತಾರಲ್ಲ, ಗಂಡು ಹುಡುಗರಿಗಿಂತ ಜಾಸ್ತಿ ಯಾರ್ರೀ ಬಿಡೋದು ರೀಲ್ ಮಾಡಿ? ನಮ್ಮ ಹೆಣ್ಮಕ್ಳೇ. ಏನ್ ಸುತ್ತು ಹಾಕು ಮತ್ತೆ ಗಾಣದೆತ್ತಿನ ತೆರೆದಿ ಬರೀ ದುಡಿಯುತ್ತಿರೆ ನೀನು, ಕುಳಿತು ಉಣುವುದು ಯಾವಾಗ ಹೊಂಗೆ ನೆರಳಲ್ಲಿ, ದಿನಗಳಿದು ರವಿ ಕಳೆದು ಸರಿ ಕತ್ತಲಾದೀತು, ಇರುವುದನ್ನು ಅನುಭವಿಸು ಮುದ್ದು ರಾಮ ಅಂದ್ರು. ಆದ್ದರಿಂದ ಅನುಭವಿಸುವಿಕೆ ಯಾವತ್ತು ತೋರ್ಪಡಿಕೆ ಅಂತ ಹೇಳಿದ್ರು ಕೂಡ ಅದು ನಿದರ್ಶನವೇ ಹೊರತು ಪ್ರದರ್ಶನ ಅಲ್ಲ ಅನ್ನೋದು ಸುಧಾ ಬರ್ಗೂರ್ ಅವರ ಮಾತು. ಇನ್ ನಮ್ ಸುಧಾ ಮೇಡಮ್ ಅವ್ರು ಹೇಳ್ದಂಗ ಎಲ್ಲೋ ಕೋಟಿಗೊಬ್ರು ಹೆಣ್ಮಕ್ಳು ಆಡಂಬರದ ಜೀವನ ಸಾಗಿಸ್ತಾರ. ನಮ್ಮ ಹಳ್ಳಿ ಹೆಣ್ಮಕ್ಳು ನೋಡ್ರಿ, ಕಡು ಬಡತನದ ಕುಟುಂಬ, ಮನಿ ತುಂಬಾ ಮಕ್ಕಳು ಇದ್ದಿದ್ರಲ್ಲಿಯೇ ಜೀವನ ಮಾಡಿ ತ್ಯಾಗ ಮಾಡಿದಂತ ಸಾಕಷ್ಟು ಹೆಣ್ಣು ಮಕ್ಕಳು ನಮ್ಮ ಕಣ್ ಮುಂದದಾರ್ರಿ. ಹೆಣ್ಣು ಮಕ್ಕಳಿಗೆ ಹೊಲಸ್ಕೊಳಾಕ ಏನೇನೋ ಹೇರ್ ಸ್ಟೈಲ್ ಮಾಡ್ತಾವ. ಎಡಕ್ ಪೂರಾ ತರಿ ಬೋಳಸ್ಕೊತಾವ, ಬಲಕ್ ಉದ್ದಕ್ಕೆ ಕೂದಲ ಬಿಡ್ತಾವ. ಎಡಕ್ಕ ಬಲಕ್ಕ ಬೋಳಸ್ಕೊತಾವ, ಮ್ಯಾಲೊಂದು ಬುಟ್ಟಿ ಹಾಕೊಂಡಂಗ್ ಬಂದಿರ್ತಾವ. ಇಲ್ಲಿ ಕಡಬರ್ ಕೋತಂಬರಿ ಸೂಡಿ ಇಟ್ಕೊಂಡಂಗ್ ಬಂದಿರ್ತಾವ್ರಿ. ಹಿಂಗ್ಯಾಕ್ರಲೇ ಅಂದ್ಯ,
ಇದೆಲ್ಲ ಫ್ಯಾಷನ್ ರೀ ಅಂತದ. ಒಂದು ಬಹಳ ಜನಪ್ರಿಯ ಭಜನಿ ಹಾಡ ಬತ್ತು, ಸ್ಯಾಂಪಲ್ 2 ನುಡಿ ಹಾಡ್ತೀನಿ ಕೇಳ್ರಿ. ಹೆಂಗ ಬಾಳೆ ಮಾಡಲಿ ಯವ್ವ ಈ ಕುಡುಕ ಗಂಡನ ಕೂಡ, ಹೆಂಗ ಬಾಳೆ ಮಾಡಲಿ ಯವ್ವ ದುಡಿ ಅಂದ್ರ ಬಡಿಲಾಕ ಬರ್ತಾನ, ನನ್ನ ದುಡಿಸಿ ಋಣದ ಕೂಳು ತಿಂತಾನ, ಸಾಲ ಮಾಡಿ ಸೆರೆ ಶಿಂದಿ ಕುಡಿತಾನ, ಹೆಂಗ ಬಾಳೆ ಮಾಡಲಿ ಯವ್ವ ಈ ಕುಡುಕ ಗಂಡನ ಕೂಡ. ಮಟನ್ ಚಿಕನ್ ಕೇಳ್ತಾನ್ರಿ, ಎಲ್ಲಿ ತಂದು ಕೊಡ್ಬೇಕಕ್ಕಿ ಹೆಣ್ತಿ. ಊರ್ ಸಾಲ ಮಾಡಿ ಮಕ್ಕಳಿಗೆಲ್ಲ ತ್ರಾಸ ಮಾಡ್ತಾನ. ಈ ಕುಡುಕರ ಕತ್ತಿ ಬಿಡ್ರಿ. ಅದಕ್ಕೆ ಇದ್ದಿದ್ದು ಬಿಟ್ಟು ಇರ್ಲಾರ್ದನ್ನ ಬಾಳ ಬಹಿರಂಗವಾಗಿ ತೋರಿಸಿ ಆಡಂಬರ ಮಾಡೋರು ಈ ಗಂಡು ಮಕ್ಕಳು. ಆದ್ರೆ ಹೆಣ್ಮಕ್ಳು ಬಹಳ ಸರಳ ಜೀವಿಗಳು. ಬಂದುದ ನರಿದು ಬಳಸುವಳು, ಬಂದುದ ಪರಿಣಾಮಿಸುವಳು, ದುಗ್ಗಳೆಯ ತಂದು ಬದುಕಿದೇನು ಕಾರಣ ರಾಮನಾಥ. ಅದಕ್ಕೆ ಗಂಡು ಮಕ್ಕಳ ಸುಂದರ ಜೀವನದ ಹಿಂದ್ರ ಹೆಣ್ಣು ಮಕ್ಕಳ ಸರಳ ಜೀವನ ಪರಿಶ್ರಮ ಕಾರಣ ಇರ್ತದ. ದೊರೆತದ ಹಸಾದ ಬೆಂದುಣು ನಗು ನಗುತ್ತ ಬಾಳ್ ತೆರಳು ಅನ್ನೋದೇ ಬದುಕು. ಆದ್ದರಿಂದ ಅದು ಆಡಂಬರದ ಬದುಕು ಮಿಕ್ಕವರಿಗಿಂತ ಪುರುಷರಲ್ಲಿ ಯಾವತ್ತು ಸಹಜತೆ ಇರುತ್ತೆ ಅಂತ ನೀವೇನಂತೀರಿ? ಈಗ ಬೆಂಗಳೂರಲ್ಲಿ ತುಂಬಾ ಮಳೆ ಆಗ್ತಿದೆ. ಬೆಂಗಳೂರಲ್ಲಿ ಭಾರಿ ಮಳೆ, 4 ಹುಡುಗಿಯರ ಮೇಕಪ್ ಹಾಳು. ಬೆಂಗಳೂರಲ್ಲಿ ಭಾರಿ ಮಳೆ, 4 ಹುಡುಗಿಯರ ಮೇಕಪ್ ಹಾಳು, ಪರಸ್ಪರ ಮುಖ ನೋಡಿಕೊಂಡು ಒಬ್ಬಳ ಸಾವು. ನಾವು ಅವಾಗಿಂದ ಬರೀ ಎಲ್ಲರೂ ಸೇರಿ ಬರೇ ಒಡವಿ, ವಸ್ತ, ಮೇಕಪ್, ಲಿಪ್ಸ್ಟಿಕ್, ಚಾವಣಿ, ಚೂಡಿ ಇದ್ರಾಗದೀವಿ. ಹೆಣ್ಮಕ್ಳದ್ದು ಇನ್ನೊಂದು ದೊಡ್ಡ ಆಡಂಬರದ ಬದುಕಿನ ಜೀವನ ಏನು ಅಂದ್ರೆ ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಸೇರಿಸು. ಅದು ಒಂದು ದೊಡ್ಡ ಆಡಂಬರನೇ, ಹೌದಾ? ನಿಮ್ಮ ಮಗನ ಕನ್ನಡ ಸ್ಕೂಲಿಗೆ ಸೇರಿಸು. ಅಯ್ಯೋ ಕನ್ನಡ ಮಾಡಿ ಡರ್ಟಿ ಕನ್ನಡ ಅಲ್ವಾ? ಬೆಂಗಳೂರಿನಲ್ಲಿ ಕನ್ನಡ ಸ್ಕೂಲಿಗೆ ಸೇರಿಸಿದ್ರೆ ಸುತ್ತಮುತ್ತ ನಾವು ಬಾಳ್ಮೆ ಮಾಡೋಕ್ಕಾಗತ್ತಾ? ಔಟ್ ಹೌಸ್ನಲ್ಲಿ ಎಲ್ಲ ಉಗಿತಾರೆ. ಎಲ್ಲ ಮಕ್ಕಳು ಕಾನ್ವೆಂಟ್ಗೆ ಬೆಳಗ್ಗೆ ಬಸ್ ಬರುತ್ತೆ. ಅವ್ರಿಗೆ ಬೆಳಿಗ್ಗೆ ಬಸ್ ಬರೋದನ್ನೇ ದೊಡ್ಡ ಆಡಂಬರ ಇವರಿಗೆ. ನಾವಂತಿದ್ಯವ್ವ ನಿಮ್ಮನ್ನ ಕರೆಯಕ್ಕೆ ಬಸ್ ಬರ್ತಾವ, ನಮ್ಗೆ ಹೆಡ್ ಮಾಸ್ತರ್ನ ಬರ್ತದ ಕರೆಯಕ್ಕೆ. ಅವನಿಂದ ಹೋಗಿದ್ವಿ ಶಾಲೆಗೆ ನಾವು, ಬಸ್ನಾಗಲ್ಲ. ಸಣ್ಣ ಸಣ್ಣ ಮಕ್ಕಳ 5 ವರ್ಷ 10 ತಿಂಗಳಿಗೆ ಶಾಲೆಗೆ ಸೇರಿಸ್ಬೇಕ್ರಿ. 2 ವರ್ಷ 10 ತಿಂಗಳಿಗೆ ಮಕ್ಕಳು ಶಾಲೆಗೆ ಸೇರಿಸ್ತಾರೆ. ಅದು ಆಡೋ ವಯಸ್ಸು. ನಿಜವಾಗಿ ಮಕ್ಕಳನ್ನ ಶಾಲೆಗೆ ಸೇರಿಸುವ ವಯಸ್ಸು ಸರ್ಕಾರಿ ದಾಖಲೆಗಳ ಪ್ರಕಾರ 5 ವರ್ಷ 10 ತಿಂಗಳ. ಅಂದ್ರೆ ಆ ಹುಡುಗನಿಗೆ ಯಾವಾಗ ನಾನು ಹೊರ ಪ್ರಪಂಚಕ್ಕೆ ಹೋಗ್ಬೇಕು ಅನ್ನೋ ಬೈಕಿ ಬರ್ತದೆ. ಅಲ್ಲಿವರೆಗೂ ತಾಯಿ ಸುತ್ತಮುತ್ತ, ತಂದೆ ಸುತ್ತಮುತ್ತ ಮನೆಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಪಾತ್ರಗಳೊಂದಿಗೆ ಆ ಹುಡುಗ ಆಡ್ತಿರ್ತಾನೆ. ಇವು 2 ವರ್ಷ 10 ತಿಂಗಳಿಗೆ ಇವ್ರು ಶಾಲೆಗೆ ಸೇರಿಸಿ ಆ ಹುಡುಗನ ಓ ಅಂತ ಅಳ್ತಿರ್ತದ. ಮುಂಜಾನೆ ತಲೆ ಮೇಲೆ ನೀರು ಹಾಕಿ ಅದನ್ನು ಅರ್ಧ ತಾಸಿನಾಗ ರೆಡಿ ಮಾಡಿ ಚಡ್ಡಿ ಹಿಂಗೆ ಟೈ ಇಷ್ಟ ರೀ ಇಲಿ ಬಾಲದಂಗೆ ಇರ್ತದೆ ಅಂತಂದ್ರೆ ಹಾಕಿ ಅದನ್ನ ಅರ್ಧ ತಾಸು ರೆಡಿ ಮಾಡಿ ತಾನು 2 ತಾಸು ರೆಡಿ ಆಗ್ತಾಳ್ರಿ. ಕರಿಯ ಮಾರಿಗೆ ಪೌಡರ್ ಬಳಕೊಂತಾಳ, ಲಿಪ್ಸ್ಟಿಕ್ ಅಂತ ಮುಂಜಾನೆ ಯಾರು ನೋಡ್ತಿರ್ತಾರ್ರಿ ಮಾಡಿ ಹಚ್ಚುವಂತ. ಕೆಂಪು ತುಟಿ, ಕರೆ ಮಾರಿ, ದುರ್ಗವ್ವ ದ್ಯಾಮವ್ವ ಕಂಡಂಗೆ ಆಗ್ತಾಳ್ರಿ. ಏನು ಮೇಡಮ್ ಆವಾಗಲೇ ಸೀಟ್ ಸಿಗ್ತಾವ ಅಂತ. ನಾನು ಗರ್ಭಿಣಿ ಇರುವಾಗಲೇ ಬುಕ್ ಮಾಡಿದ್ವಿ ಸೀಟು. ಕರೆಕ್ಟ್ ನಾನು ಡೆಲಿವರಿ ಆಗೋದಕ್ಕೆ ಸ್ಕೂಲ್ಗೆ ಸೇರಿಸ್ತಾ ಇದ್ದೀನಿ ಅಂದ್ರೆ ಏನೋ ಹೆಮ್ಮೆ. ಆ ಹುಡುಗನ 9:30 ಒಂದು ಬಸ್ಸಿನ ತೆಗೆದು ಟಾಟಾ ಟಾಟಾ ಅಂತ ಅದು ಹೋತು ಒಳಗೆ ಅಳ್ತಿರ್ತೈತೆ. ಇದು ಒಂದು ದೊಡ್ಡ ಆಡಂಬರ ಅಲ್ಲ? ಅಷ್ಟು ಮಂದಿಗೆ ಹೇಳ್ಕೋಬೇಕು, ನಾನು ಇಷ್ಟು ಸಣ್ಣ ಮಗುನೇ ಸ್ಕೂಲಿಗೆ ಸೇರಿಸ್ತಾ ಇದ್ದೀನಿ, ಅದು ನನ್ನ ಬಿಟ್ಟು ಹೋಗ್ತಾ ಇದೆ. ಯಾವ ದುಃಖಿಲ್ಲ, ಸಾಲಿಗೆ ಹೋಗೈತಿಲ್ಲ, ಇನ್ಮೇಲೆ ಮನ್ಯಾಗ ಆಡೋ ಹುಡ್ರಿ ಅವು ಆಡಿ ಬಾ ನನಕಂದ ಅಂಗಾಲ ತೊಳೆದೇನು ಅಂತ ಹೋಗೇ ಬಿಡ್ತೀರಿ. ಅಯ್ಯೋ ಮಗು ಕಾಲ್ ತಿಳ್ಕೊ, ಮತ್ ಬಾತ್ರೂಮ್ಗೆ ಹೋಗ್ಬಾ, ಫೇಸ್ ವಾಶ್ ಮಾಡ್ಕೊಂಡು ನನ್ನ ತರಬೇಕು, ಮುಟ್ಬೇಡ ತಾಯಿ ಅಂದ್ರೆ ನೀವು ಮುಟ್ಲಾರ್ದ ವಸ್ತು ಅಂತ ತಿಳ್ಕೊಂಡ್ಬಿಟ್ಟೈತ್ರ ಹುಡುಗಿ ಇವ್ರ ಆಡಂಬರಕ್ಕ. ಇವೆಲ್ಲ ಆಡಂಬರದ ಬದುಕಲ್ಲ. ತಂದೆ ಹಂಗಲ್ರಿ, ಅದಕ್ಕೆ ಏನು ಎಲ್ಲರ ಸೇರುವಂತ ಮಾಡಿ. ನಾವು ಕನ್ನಡ ಮೀಡಿಯಂ ಶಾಲೆಯಲ್ಲಿ ಕಲ್ತರು ಕೂಡ ಸಂಸ್ಕಾರಗಳನ್ನು ಕಲ್ತ್ವಿ, ಸರಳತೆಯನ್ನು ಕಲ್ತ್ವಿ. ಯೂನಿಫಾರ್ಮ್ ಅಲ್ಲಿ ಒಂದೇ ಯೂನಿಫಾರ್ಮ್, ಅದು ಗೌರ್ಮೆಂಟ್ ಕೊಡುವಂತ ಯೂನಿಫಾರ್ಮ್ ಸರ್ಕಾರಿ ಶಾಲೆಗಳಲ್ಲಿ. ಇಲ್ಲಿ ಪ್ರೆಸ್ಟೀಜಿಯಸ್ ಒಂದೇ ಒಂದು ವಾರ ಮಾಮೂಲು ಡ್ರೆಸ್ ಹಾಕೊಂಬರ್ಬೇಕು. ಅವತ್ತು ನಮ್ಮ ಆಡಂಬರ ತೋರಿಸೋದಕ್ಕೆ ಮಗುವಿಗೆ ಅದ್ಭುತವಾದಂಥ ಜೀನ್ಸ್ ಪ್ಯಾಂಟ್, ಇಷ್ಟಿಷ್ಟು ಮಕ್ಕಳಿಗೆ ಜೀನ್ಸ್ ಪ್ಯಾಂಟು. ನಾವು 7ನೇ ಕ್ಲಾಸ್ವರೆಗೂ ಚಡ್ಡಿನೇ ಹಾಕ್ತೀವಿ. ಈಗಿನ ಮಕ್ಕಳಿಗೆ ಅದೇನು ಡ್ರೆಸ್, ಅದೆಲ್ಲ ತಂದೆ ತಾಯಿಗಳ ಆಡಂಬರದ ಜೀವನ. ಎಸ್ಪೆಷಲಿ ತಾಯಿ ಪಾಪ ಗಂಡಿ ಅವ್ರ ತಂದೆ ಏನು ಮಾಡಲ್ರಿ, ನಿನ್ನ ಇಚ್ಛೆ ತಾಯಿ, ನೀನ್ ಹೇಗೆ ಬಂತು ಹಾಗೆ ಬೆಳೆಸು ಮಗುನ ಅಂತ ಹೇಳ್ತಾನಾಗ್ಲಿ. ಅವ್ರ ಹಾಡಿನಲ್ಲಿ ನೋಡಿ ಎಲ್ಲೂ ಉಂಗ್ರ ನೆಕ್ಲೆಸ್ ಹಾಕಿರ್ತಕ್ಕಂಥ ವಿಷಯಗಳು ವರ್ಣನೆಯಲ್ಲಿ ಬರಲಿಲ್ಲ. ಅಂದ್ರೆ ಗಂಡಸಿನ ಸೌಂದರ್ಯ ಕೇವಲ ದೇಹಕ್ಕೆ ಸಂಬಂಧಪಟ್ಟಿದ್ದು, ಹೆಣ್ಣಿನ ಸೌಂದರ್ಯ ಅದು ಒಡವೆಗಳಿಗೆ, ಸೀರೆಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಡುಂಡಿರಾಜ್ ಬರೀತಾರೆ, ಹಬ್ಬಗಳು ಬಂದವೆಂದರೆ ಹೆಣ್ಣು ಮಕ್ಕಳಿಗೆ ಬಟ್ಟೆ ಬರೆ, ಹಬ್ಬಗಳು ಬಂದವೆಂದರೆ ಹೆಣ್ಣು ಮಕ್ಕಳಿಗೆ ಬಟ್ಟೆ ಬರೆ, ಗಂಡಸರಿಗೆ ಬರೀ ಬರೆ. ಇಷ್ಟು ಧಾರವಾಡ ಮಹಾಮನೆ ಶ್ರೀವಳಿಗೆ ಏನಿದೆ ಹೀ ಇದೆ, ಹಂಗೆ ಹೆಂಗಳೆಯರ ಪಕ್ಕ ಕೂತಿದೆಯಲ್ಲಪ್ಪ, ನಿನ್ ಮಾತೇನು? ನಾವೆಲ್ಲ ಕಡೆ ಹಾಸ್ಯ ಸಂಜೆ ಕೊಡ್ಲಿಕ್ಕೆ ಹೋಗಿರ್ತೀವ್ರಿ. ಮನೆಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಗೆ ಸೀರೆ ಕೊಡ್ತಾರಾಗಿಲ್ಲ, ನಮಗೆ ಕೊಡಂಗಿಲ್ಲ. ಗಂಡು ಮಕ್ಳಿಗೆ ಒಂದು ಲುಂಗಿ ಕೊಟ್ಟಿಲ್ಲ, ಒಂದು ಬನ್ನಿನ ಕೊಟ್ಟಿಲ್ಲ ಇಲ್ಲಿ ತನಕ.
ಇನ್ನೊಂದು ಹೇಳ್ತೀನಿ, ಇಲ್ಲೆಲ್ಲ ಗಂಡ್ಮಕ್ಳು ಕುಂತ ಒಂದ್ ದಿವಸ ನೀವು ಮೇಕಪ್ ಮಾಡ್ಕೊಳಂಗಿಲ್ಲ, ಲಿಪ್ಸ್ಟಿಕ್ ಹಚ್ಕೊಂಗಿಲ್ಲ, ಏನಿಲ್ಲ. ಇಲ್ಲಿ ಕುಂತಂತವ್ರೆಲ್ಲ ಮೇಕಪ್ ಮಾಡ್ಕೊಂತಾರ, ಲಿಪ್ಸ್ಟಿಕ್ ಹಚ್ಕೊಂತಾರ. ಯಾಕೆ ಗಂಡ್ಮಕ್ಳು ನ್ಯಾಚುರಲ್ ಬ್ಯೂಟಿ ಅದಾರ ಅವರು. ಪುಟಮ ಕಾಳು ಪ್ರಕೃತಿ, ಗೆಜ್ಜೆ ಸಂಸ್ಕೃತಿ, ಕೈ ಪ್ರಕೃತಿ, ಬಳೆ ಸಂಸ್ಕೃತಿ, ಕಿವಿ ಪ್ರಕೃತಿ, ಓಲೆ ಸಂಸ್ಕೃತಿ, ತಲೆ ಪ್ರಕೃತಿ, ಬಾಚಿಕೊಳ್ಳುವುದು ಸಂಸ್ಕೃತಿ, ದೇಹ ಪ್ರಕೃತಿ, ಬಟ್ಟೆ ಸಂಸ್ಕೃತಿ, ಶ್ವಾಸ ಪ್ರಕೃತಿ, ವಿಶ್ವಾಸ ಸಂಸ್ಕೃತಿ ಅಂತ. ಆ ದೃಷ್ಟಿಯಲ್ಲಿ ಆಡಂಬರವನ್ನ ಬಿಟ್ಟು ನೇರ ನಿದರ್ಶನದ ಮೂಲಕ ಪ್ರದರ್ಶನಕ್ಕೆ ಬಿಡದಲೆ ಸಂದರ್ಶನದ ಸಾತ್ವಿಕತೆಯಲ್ಲಿ ಬದುಕುವ ಲಕ್ಷಣಕ್ಕೆ ಅವರ ಪರವಾಗಿ ನಿನ್ನ ಮಾತೇನು? ಒಂದು ಹುಡುಗಿಯನ್ನ ಅಥವಾ ಒಂದು ಹೆಣ್ಣನ್ನ ನಾವು ನಿರಾಡಂಬರ ಸುಂದರಿ ಅಂತೇಳಿ ಹೇಳ್ತೀವಿ. ನಿರಾಡಂಬರ ಸುಂದರ ಅಂತ ಇಲ್ಲ. ಹಾಗಾಗಿ ನಿರಾಡಂಬರ ಸುಂದರಿ ಅವಳ ಪಾಡಿಗೆ ಅವಳು ಇರ್ತಾಳೆ. ಆದ್ರೆ ವರ್ಣನೆ ಮಾಡೋದು ಯಾರು? ವರ್ಣನೆ ಮಾಡೋದು ಗಂಡೆ. ಅವಳ ಪಾಡಿಗೆ ಅವಳು ಇರ್ತಾಳೆ. ಹೇಳಿ ವರ್ಣನೆ ಮಾಡೋರೆಲ್ಲ ಈ ಆಡಂಬರದ ಗಂಡು ಮಕ್ಕಳೇ ಇದ್ದ ಕೆಲಸ. ಅವಳ ಪಾಡಿಗೆ ಅವಳು ಇರ್ತಾಳೆ. ಹಾಗಾಗಿ ಆಡಂಬರದ ಬದುಕು ನಡೆಸೋ ಅಂಥವ್ರು ಗಂಡು ಮಕ್ಕಳೇ. ಹೃದಯ ಪ್ರೇಕ್ಷಕರೇ, ಇವತ್ತಿನ ಈ ಮಾತಿನ ಕಟ್ಟೆಯಲ್ಲಿ ಯಾರಿಗೆ ಆಡಂಬರದ ಒಂದು ತೋರ್ಪಡಿಕೆ ಹೆಚ್ಚು ಅನ್ನುವುದನ್ನ ಮಲ್ಲಮಲ್ಲೆಯರಿಂದ ನೀವು ಕೇಳಿದ್ದೀರಿ. ಪುರುಷರಿಗೆ ಹೆಚ್ಚೆ, ಮಹಿಳೆಯರಿಗೆ ಹೆಚ್ಚೆ, ಹುಡುಗರಿಗೆ ಹೆಚ್ಚೆ, ಹುಡುಗಿಯರಿಗೆ ಹೆಚ್ಚೆ ಅಂತ. ಗಣಪತಿ ಗೌರಿಯ ಪೂಜಾ ಸಂದರ್ಭದ ಈ ಹಬ್ಬದಲ್ಲಿ ನಾವೆಲ್ಲ ಯೋಚನೆ ಮಾಡೋಣ. ಕನ್ನಡದ ನಾಡಿನ ಹೆಮ್ಮೆಯ ಕವಿ ದ.ರಾ. ಬೇಂದ್ರೆ ಅವರು ನಮ್ಮ ಬದುಕು ಹೇಗಿರಬೇಕು ಅನ್ನುವುದಕ್ಕೆ ಕಣ್ಣೆರಡು ನೋಟ ಒಂದೇ, ಕಿವಿ ಎರಡು ಶ್ರವಣ ಒಂದೇ, ಕೈ ಎರಡು ಕಾರ್ಯ ಒಂದೇ, ಕಾಲೆರಡು ನಡಿಗೆ ಒಂದೇ, ಶ್ವಾಸವೆರಡು ವಿಶ್ವಾಸ ಒಂದೇ ಎನ್ನುವ ರೀತಿಯಲ್ಲಿ ಕವನದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಅರ್ಥೈಸಿಕೊಂಡರೆ ನಮ್ಮ ಬದುಕು ಸಾರ್ಥಕವಾಗುತ್ತೆ. ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆವು ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ಒಂದು ಸರಳವಾದಂತಹ ನಿರಾಡಂಬರದ ಜೀವನವನ್ನೇ ಶ್ರೀಮಂತಿಕೆಯ ಮನಸ್ಸಿನಿಂದ ಆಚರಿಸುತ್ತಾ ಗೌರಿ ಗಣೇಶರ ಕೃಪೆಗೆ ನಾವು ಪಾತ್ರರಾಗೋಣ. ಮುಂದಿನ ಮಾತಿನ ಕಟ್ಟೆಯ ಹರಟೆಯಲ್ಲಿ ನಾವು ನೀವು ಮುಖಾಮುಖಿಯಾಗೋಣ. ನಮಸ್ಕಾರ.